ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಎರಡನೆಯ ಉಪನ್ಯಾಸ ತರಗತಿಗೆ ನಿಮ್ಮನ್ನು ಸ್ವಾಗತ ಕೊಡ್ತೇನೆ. ನಿನ್ನೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಯಾಕಾಯಿತು ಅನ್ನೋ ಕಾರಣಗಳ ಬಗ್ಗೆ ನಾನು ವಿವರಣೆಯನ್ನು ಕೊಟ್ಟೆ. 5 ಕಾರಣಗಳನ್ನು ನೀವು ತಿಳ್ಕೊಳ್ರಿ. ಇವತ್ತು ಮುಂದಿನ ಅಧ್ಯಾಯಕ್ಕೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಚಿಕ್ಕ ವಿಷಯವನ್ನು ನಿಮ್ಮ ಗಮನಕ್ಕೆ ತರಬೇಕು. ಅದಾದಮೇಲೆ ವಿಲ್ ಗೋ ಟು ದ ಚಾಪ್ಟರ್ ನಂಬರ್ 2, ಡಿಸ್ಕವರಿ ಆಫ್ ಸೀ ರೂಟ್ಸ್ ಫಾರ್ ಇಂಡಿಯಾ. ಭಾರತಕ್ಕೆ ಈ ಒಂದು ಜಲಮಾರ್ಗಗಳ ಸಂಶೋಧನೆ ಅಂತ ಬರುತ್ತೆ. ಆ ಜಲಮಾರ್ಗಗಳ ಸಂಶೋಧನೆಯ ಕುರಿತು ನಾನು ಕೆಲವು ವಿಷಯಗಳನ್ನು ನಿಮಗೆ ಅಲ್ಲಿ ಹೇಳಬೇಕು. ಫಸ್ಟ್ ಆಫ್ ಆಲ್, ಜಲಮಾರ್ಗಗಳ ಸಂಶೋಧನೆ ಯಾಕೆ ಬೇಕಾಯಿತು? ವೈ ದರ್ ಇಸ್ ದ ನೀಡ್ ಫಾರ್ ಡಿಸ್ಕವರಿ ಆಫ್ ಸೀ ರೂಟ್ಸ್ ಟು ಇಂಡಿಯಾ ಇನ್ ದ 15th century ಅಂತ ಹೇಳಿದರೆ, ಅದರ ಕಾರಣವನ್ನು ನಾವು ಮೊದಲು ನೋಡಬೇಕು. ವೈ ದ ಸೀ ರೂಟ್ಸ್, ಜಲಮಾರ್ಗಗಳ ಸಂಶೋಧನೆ ಯಾಕೆ ಅವಶ್ಯಕತೆ ಬಿತ್ತು ಅನ್ನೋ ಒಂದು ಪ್ರಶ್ನೆ ಬಂದರೆ ಅಲ್ಲಿ ಒಂದು ಪಾಯಿಂಟನ್ನು ನೀವು ನೋಡಬೇಕು. ಕಾನ್ಸ್ಟ್ಯಾಂಟಿನೋಪಲ್ ವಾಸ್ ಕ್ಯಾಪ್ಚರ್ಡ್ ಬೈ ಅಟ್ಟೋಮಾನ್ ಟರ್ಕ್ಸ್ ಅಂತ ಹೇಳ್ತೀವಿ. ಕಾನ್ಸ್ಟಾಂಟಿನೋಪಲ್ ಕ್ಯಾಪ್ಚರ್ಡ್ ಬೈ ಒಟ್ಟೋಮಾನ್ ಟರ್ಕ್ಸ್. ಇವ್ರ ಬಗ್ಗೆ ನೀವೆಲ್ಲ ಹಿಸ್ಟ್ರಿಯಲ್ಲಿ ಓದಿರ್ತೀರಿ. ಒಟ್ಟೋಮಾನ್ ಟರ್ಕರು ಇದನ್ನು ವಶಪಡಿಸ್ಕೊಳ್ತಾರೆ 1453 1453 ADಯಲ್ಲಿ ಕಾನ್ಸ್ಟ್ಯಾಂಟಿನೋಪಲ್ ನಗರವನ್ನು ಒಟ್ಟೋಮಾನ್ ಟರ್ಕರು ವಶಪಡಿಸ್ಕೊಳ್ತಾರೆ. ಅಲ್ಲೊಂದು ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಆ ಕಾನ್ಸ್ಟ್ಯಾಂಟಿನೋಪಲನ್ನು ಅವರು ವಶಪಡಿಸ್ಕೊಳ್ತಾರೆ. ಅದಾದಮೇಲೆ ಯುರೋಪಿನ ರಾಷ್ಟ್ರಗಳು ಕಾನ್ಸ್ಟ್ಯಾಂಟಿನೋಪಲ್ನ ಮೂಲಕ ಭಾರತಕ್ಕೆ ಬರ್ತಕ್ಕಂಥ ಒಂದು ಏಕೈಕ ಏನು ಭೂಮಾರ್ಗ ಏನಿದೆ ಅದು ಬಂದಾಗುತ್ತೆ. ಲ್ಯಾಂಡ್ ರೂಟ್ ವಾಸ್ ಬ್ಲಾಕ್ಡ್ ಅಂತ ಹೇಳ್ತೀವಿ ನಾವು. ಅಂದರೆ ಭೂಮಿಯ ಮೂಲಕ ಏನು ಬರ್ತಾಯಿದ್ರು ಕಾನ್ಸ್ಟ್ಯಾಂಟಿನೋಪಲಿಂದ ಟೆಹರಾನ್ ಇರಾನ್ಗೆ, ಇರಾನಿಂದ ಅಫ್ಘಾನಿಸ್ತಾನದ ಭಾರತಕ್ಕೆ ಬರ್ತಾಯಿದ್ರು. ಆ ಲ್ಯಾಂಡ್ ರೂಟ್ ವಾಸ್ ಬ್ಲಾಕ್ಡ್ ಬೈ ಒಟ್ಟೋಮಾನ್ ಟರ್ಕರು ಅದನ್ನು ಬಂದ್ ಮಾಡ್ತಾರೆ. ಆವಾಗ ಯುರೋಪಿನ ರಾಷ್ಟ್ರಗಳಿಗೆ ಏನು ಅನಿವಾರ್ಯತೆ ಉಂಟಾಗುತ್ತೆ ಅಂದರೆ, ಸೀ ರೂಟ್ಸ್, ಜಲಮಾರ್ಗಗಳನ್ನು ಹುಡುಕಲೇಬೇಕಾದಂಥ ಒಂದು ಅನಿವಾರ್ಯತೆ ಉಂಟಾಗುತ್ತೆ. ಜಲಮಾರ್ಗಗಳ ಶೋಧ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಜಲಮಾರ್ಗಗಳನ್ನು ಹುಡುಕುವ ಒಂದು ಅನಿವಾರ್ಯತೆ ಈ ದೇಶಗಳಿಗೆ ಉಂಟಾಗುತ್ತೆ. ಆಗಿನ ಕಾಲದಲ್ಲಿ ಇದರಲ್ಲಿ ತುಂಬ ಎಕ್ಸ್ಪರ್ಟ್ ಆದಂಥ ದೇಶ ಯಾವುದು ಅಂದರೆ ಪೋರ್ಚುಗೀಸ್ ಅಂತ ಹೇಳ್ತೀವಿ ನಾವು. ಆಗಿನ ಕಾಲದಲ್ಲಿ ಇದರಲ್ಲಿ ಬಹಳ ಮುಂಚೂಣಿಯಲ್ಲಿ ಇದ್ದಂತಹ ರಾಷ್ಟ್ರ ಯಾವುದು ಅಂದರೆ ಪೋರ್ಚುಗೀಸರು ಅಂತ ಹೇಳ್ತೀವಿ. ಆ ಪೋರ್ಚುಗೀಸರ ಅರಸ ಒಬ್ಬನಿದ್ದ, ಅವನ ಹೆಸರು ಹೆನ್ರಿ ದ 5 ಅಂತ. ಬಹುಶಃ ನೀವೆಲ್ಲ ಇತಿಹಾಸದಲ್ಲಿ ಅವನ ಹೆಸರು ಕೇಳಿರ್ತೀರಿ, 5ನೇ ಹೆನ್ರಿ ಅಂತ. ಇವನಿಗೆ ನ್ಯಾವಿಗೇಟರ್ ಅನ್ನುವಂಥ ಒಂದು ಬಿರುದು ಕೂಡ ಇತ್ತು. ಅಂದರೆ ಅವನ ಜಲಸಾಹಸಗಳಿಗಾಗಿ ಅವನಿಗೆ ನ್ಯಾವಿಗೇಟರ್ ಅಂತ ಕರೀತಾ ಇದ್ರು. ಅಂದರೆ ನಾವಿಕ ಒಂದು ಇದರಲ್ಲಿ ಬಹಳ ಆಸಕ್ತಿಯನ್ನು ತೋರಿಸ್ತಾ ಇದ್ದ. ಆ ಹೆನ್ರಿ 5 ಅನ್ನುವಂಥ ಅರಸ ಅಲ್ಲಿ ಪೋರ್ಚುಗಲನ್ನು ಆಳ್ತಾ ಇದ್ದ. ಅವನೇನು ಮಾಡ್ತಾನೆ, ಒಂದು ಘೋಷಣೆಯನ್ನು ಮಾಡ್ತಾನೆ. ಯಾರು ಭಾರತಕ್ಕೆ ಜಲಮಾರ್ಗವನ್ನು ಹುಡುಕ್ತಾರೋ ಅವ್ರಿಗೆ ಭಾರಿ ದೊಡ್ಡ ಒಂದು ಬಹುಮಾನವನ್ನು ಕೊಟ್ಟು ನಾವು ಇದನ್ನು ಮಾಡ್ತೇವೆ, ಸನ್ಮಾನ ಮಾಡ್ತೇವೆ, ನೀವು ಅದಕ್ಕೊಂದು ದಾರಿಯನ್ನು ಹುಡುಕಬೇಕು ಅಂತ ಹೇಳಿದಾಗ ಬೇರೆ ಬೇರೆ ದೇಶದ ಸಾಹಸಿಗಳೆಲ್ಲ ಏನು ಮಾಡ್ತಾರೆ, ನಾನು ಹುಡುಕ್ತೇನೆ ಅಂತ ಹೇಳಿ ಒಂದು ಪೈಪೋಟಿಯಲ್ಲಿ ಬರ್ತಾರೆ. ಅದರಲ್ಲಿ ಫಸ್ಟ್ ಬಂದಂಥ ವ್ಯಕ್ತಿ ಯಾರು ಅಂದರೆ ಕೊಲಂಬಸ್. ಇವನ ಬಗ್ಗೆ ನೀವೆಲ್ಲ ಹೈಸ್ಕೂಲ್ ದಿನಗಳೊಂದೂ ಓದಿದ್ದೀರಿ. ಕೊಲಂಬಸ್ ಅನ್ನುವಂಥ ಒಬ್ಬ ವ್ಯಕ್ತಿ, ಸ್ಪೇನ್ ದೇಶದ ವ್ಯಕ್ತಿ, ಅವನು ನಾನು ಹುಡುಕ್ತೇನೆ ಅಂತ ಬರ್ತಾನೆ. ಆದರೆ ಕೊಲಂಬಸ್ ಮಾಡಿದಂಥ ಒಂದು ತಪ್ಪು ಅನ್ನೋದಕ್ಕಿಂತ ಗೊಂದಲ ಏನು ಅಂದರೆ, ಅವನು ಪೂರ್ವದ ಕಡೆಗೆ ಬರೋದ್ರ ಬದಲು ಪಶ್ಚಿಮದ ಕಡೆಗೆ ಹೋಗ್ತಾನೆ. ಹಿ ವೆಂಟ್ ಇನ್ ದ ವೆಸ್ಟರ್ನ್ ಡೈರೆಕ್ಷನ್. ಹಾಗಾಗಿ ಹಿ ಲ್ಯಾಂಡೆಡ್ ಇನ್ ಅಮೇರಿಕಾ. ಭಾರತದ ಕಡೆಗೆ ಬರುವುದರ ಬದಲಾಗಿ ಅವನು ಹಾದಿಯನ್ನು ಕನ್ಫ್ಯೂಸ್ ಮಾಡಿಕೊಂಡು ಅಮೇರಿಕಾ ಖಂಡದ ಕಡೆಗೆ ಹೋಗ್ತಾನೆ. ಹಾಗಾಗಿ ಅವನಿಗೆ ಭಾರತ ಸಿಗಲಿಲ್ಲ. ಕೊಲಂಬಸ್ ಡಿಸ್ಕವರ್ಡ್ ಅಮೇರಿಕಾ ಅಂತ ನೀವು ಹೈಸ್ಕೂಲಲ್ಲಿ ಓದಿದ್ದೀರಿ. ಅದು ಫೇಲ್ ಆಯಿತು. ಇವನು ಆದ ನಂತರ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ. ಅವನ ಹೆಸರು ಅಮೇರಿಗೋ ವೆಸ್ಪುಸಿ ಅಂತ. ಅವನ ಹೆಸರೇ ಆಗಿದೆ, ಅಮೇರಿಗೋ ವೆಸ್ಪುಸಿ, PUCCI.
ಇವನು ಇಟಲಿ ದೇಶದವನು ಅಮೆರಿಗೋ ವೆಸ್ಪುಸಿ ಅಂತ. ಇವನು ಕೂಡ ದಾರಿಯನ್ನು ರಾಂಗ್ ರೂಟಲ್ಲಿ ಹೋಗ್ತಾನೆ. ಪಶ್ಚಿಮದಲ್ಲಿ ಹೋಗಿ ಹಿ ಲ್ಯಾಂಡೆಡ್ ಟುವರ್ಡ್ಸ್ ಸೌತ್ ಅಮೇರಿಕಾ. ಭಾರತಕ್ಕೆ ಬರುವುದರ ಬದಲಾಗಿ ಅವನು ಕೂಡ ಸೌತ್ ಅಮೇರಿಕಾ, ದಕ್ಷಿಣ ಅಮೇರಿಕಾದ ಕಡೆಗೆ ಅವನು ಹೊರಟು ಹೋಗ್ತಾನೆ. ಅಂದರೆ ಈಗಿನ ಬ್ರಾಜಿಲ್ ದೇಶ ಏನಿದೆ ಅಲ್ಲಿ ಹೋಗ್ಬಿಡ್ತಾನೆ, ಭಾರತಕ್ಕೆ ಬರಲ್ಲ. ಸೊ ಅಮೇರಿಗೋ ವೆಸ್ಪುಸಿ ಕೂಡ ದಕ್ಷಿಣ ಅಮೇರಿಕಾ ಖಂಡಕ್ಕೆ ಹೋಗ್ತಾನೆ, ಭಾರತಕ್ಕೆ ಬರೋದರಲ್ಲಿ ಅವನು ವಿಫಲ ಆಗ್ತಾನೆ. ಸೊ ಇದು ಕೂಡ ವಿಫಲ ಪ್ರಯತ್ನ ಅಂತಲೇ ಹೇಳ್ತೀವಿ. ನೆಕ್ಸ್ಟು ಬರುವಂಥ ವ್ಯಕ್ತಿ, ನೀವು ಇತಿಹಾಸದಲ್ಲಿ ಬಹಳ ಇಂಪಾರ್ಟೆಂಟ್ ವ್ಯಕ್ತಿ, ಬಾರ್ಥಲೋಮಿಯೋ ಡಯಾಸ್ ಅಂತ ಅವನ ಹೆಸರು. ಬಹುಶಃ ನಿಮ್ಮ ಹೈಸ್ಕೂಲ್ ದಿನಗಳಲ್ಲಿ ಓದಿರ್ತೀರಿ, ಬಾರ್ಥಲೋಮಿಯೋ ಡಯಾಸ್. ಸೊ ಇವನು 1487 ಬಾರ್ಥಲೋಮಿಯೋ ಡಯಾಸ್ ಅನ್ನುವಂಥ ವ್ಯಕ್ತಿ, ಇವನು ಪೋರ್ಚುಗಲ್ ದೇಶದವನು. ಇವನು ಏನು ಒಂದು ನಿರ್ಧಾರ ತಗೊಳ್ತಾನೆ ಅಂದರೆ, ಪಶ್ಚಿಮಕ್ಕೆ ಹೋದರೆ ಭಾರತ ಬರಲ್ಲ ಅಂತ ಗೊತ್ತಾಯ್ತು. ಇವರಿಬ್ಬರು ವಿಫಲರಾಗಿದ್ದರಿಂದ ಇಟ್ ವಾಸ್ ಪ್ರೂವ್ಡ್. ಸೊ ಅವನೇನು ಮಾಡ್ತಾನೆ, ತನ್ನ ನಾವಿಕ ದೋಣಿಯನ್ನು ಪೂರ್ವದ ಕಡೆಗೆ ಹೋಗೋದರ ದಿಕ್ಕಿನಲ್ಲಿ ಫಸ್ಟ್ ಅವನೇನು ಮಾಡ್ತಾನೆ, ಆಫ್ರಿಕಾ ಖಂಡಕ್ಕೆ ಬರ್ತಾನೆ. ಅಂದರೆ ಹಿಂಗೆ ಇದರಿಂದ ಪೋರ್ಚುಗಲ್ಲಿಂದ ಆಫ್ರಿಕಾ ಖಂಡಕ್ಕೆ ಬಂದು ಆಫ್ರಿಕಾ ಖಂಡದ ದಕ್ಷಿಣದ ತುದಿಗೆ ಅವನು ಬಂದು ನಿಲ್ತಾನೆ. ಅದನ್ನು ಸದರ್ನ್ ಟಿಪ್ ಅಂತ ನಾವು ಕರಿತೀವಿ. ಜಾಗ್ರಫಿಯಲ್ಲಿ ಅದಕ್ಕೆ ದ ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ ಕರೀತಾರೆ. ನೀವು ಜಾಗ್ರಫಿಯಲ್ಲಿ ಓದಿರ್ತೀರಿ, ಬಿರುಗಾಳಿಗಳ ಭೂಶಿರ ಅಂತ ಕನ್ನಡದಲ್ಲಿ ಅನುವಾದ ಆಗುತ್ತೆ. ಆದರೆ ಇವನು ಅದಕ್ಕೆ ಕೊಟ್ಟಂಥ ಹೆಸರೇನು ಅಂದರೆ ಕೇಪ್ ಆಫ್ ಗುಡ್ ಹೋಪ್ ಅನ್ನುವಂಥ ಒಂದು ಬಿರುದನ್ನು, ಒಂದು ಟೈಟಲನ್ನು ಅವನು ಕೊಡ್ತಾನೆ. ಕೇಪ್ ಆಫ್ ಗುಡ್ ಹೋಪ್ ಅಂತ ಅದಕ್ಕೆ ಹೆಸರು ಕೊಡ್ತಾನೆ. ಅಂದರೆ ಅರ್ಥ ಏನು, ಭರವಸೆಗಳ ಭೂಶಿರ. ಕೇಪ್ ಅಂದರೆ ಭೂಶಿರ, ಸಮುದ್ರದಲ್ಲಿ ಮುಂಚಾಚಿದ ಭಾಗ. ಸೊ ಇದಕ್ಕೆ ಇದು ಆಫ್ರಿಕಾದ ದಕ್ಷಿಣದ ತುದಿ, ಇದು ಸೌತ್ ಆಫ್ರಿಕನ್ ಟಿಪ್, ಆಫ್ರಿಕಾದ ದಕ್ಷಿಣದ ತುದಿ. ಸೊ ಅದನ್ನು ಕೇಪ್ ಆಫ್ ಗುಡ್ ಹೋಪ್ ಅಂತ ಕರೀತಾರೆ. ಆ ಕೇಪ್ ಆಫ್ ಗುಡ್ ಹೋಪ್ವರೆಗೂ ಅವನು ಬಾರ್ಥಲೋಮಿಯೋ ಡಯಾಸ್ ಬರ್ತಾನೆ. ಆದರೆ ಅಲ್ಲಿಂದ ಅವನಿಗೆ ಮುಂದೆ ಹೋಗಲಿಕ್ಕೆ ಕಷ್ಟ ಆಗುತ್ತೆ. ಎರಡು ಕಾರಣ. ಒಂದು, ವಿಪರೀತವಾದ ಬಿರುಗಾಳಿಗಳು ಹೇಳ್ತವೆ, ಸ್ಟಾರ್ಮ್ಸ್ ಹೇಳ್ತವೆ, ಅವನ ಹಡಗನ್ನು ನಾವೇನೂ ನಡೆಸೋಕ್ಕಾಗಲ್ಲ. ಇನ್ನೊಂದು, ಅವರು ತಂದಿರತಕ್ಕಂಥ ಆಹಾರ ಸಾಮಗ್ರಿಗಳು, ಔಷಧ ಸಾಮಗ್ರಿಗಳು, ಇದರ ಒಂದು ಸ್ಟಾಕ್, ಒಂದು ಏನು ಸ್ಟೋರೇಜ್ ಅಂತ ಹೇಳ್ತೀವಿ, ಅದು ಖಾಲಿ ಆಯಿತು, ಕಡಿಮೆ ಆಯಿತು. ಮುಂದೆ ಜರ್ನಿ ಮಾಡಲಿಕ್ಕೆ ಆಗಲಾರ್ದಂಥ ಪರಿಸ್ಥಿತಿ ಆಗಿದ್ದರಿಂದ ಅವನೇನು ಮಾಡ್ತಾನೆ, ಈ ಸ್ಥಳದಿಂದ, ಅಂದರೆ ತಾನೇನು ನಿಂತಿರ್ತಾನೆ ಆ ಸ್ಥಳದಿಂದ ಪೂರ್ವದ ದಿಕ್ಕಿನಲ್ಲಿ ಯಾರಾದರೂ ಮುಂದೆ ಹೋದರೆ ಭಾರತ ಖಂಡಿತ ಸಿಗುತ್ತೆ. 100% ಯು ವಿಲ್ ರೀಚ್ ಇಂಡಿಯಾ ಇಫ್ ಯು ಮೂವ್ ಫ್ರಮ್ ದಿಸ್ ಪ್ಲೇಸ್ ಇನ್ ದ ಈಸ್ಟರ್ನ್ ಡೈರೆಕ್ಷನ್ ಅಂತ ಹೋಗಬೇಕು ಅಂತ ಹೇಳಿ ತಾನು ನಿಂತ ಜಾಗಕ್ಕೆ ಅವನು ಕೊಟ್ಟಂಥ ಹೆಸರೇನು ಅಂದರೆ ಕೇಪ್ ಆಫ್ ಗುಡ್ ಹೋಪ್. ನಿಮ್ಮ ಎಕ್ಸಾಮ್ನಲ್ಲೂ ಹಾಗೆ ಕೇಳ್ತಾನೆ. ಕೇಪ್ ಆಫ್ ಗುಡ್ ಹೋಪಿಗೆ ಬಂದ ಮೊದಲ ನಾವಿಕ ಯಾರು ಅಂದರೆ ನೀವು ಬಾರ್ಥಲೋಮಿಯೋ ಡಯಾಸ್ 1487 ಅಂತ ಹೇಳ್ಬೋದು. ಆಮೇಲೆ ಅಲ್ಲಿಂದ ಅವನು ವಾಪಸ್ ಹಿಂತಿರುಗ್ತಾನೆ, ತನ್ನ ದೇಶಕ್ಕೆ ವಾಪಸ್ ಹೋಗ್ತಾನೆ. ಅಲ್ಲಿಂದ ನಮ್ಮ ನಿಜವಾದ ಹೀರೋ ಈಗ ಎಂಟ್ರಿ ಕೊಡ್ತಾನೆ. ಅವನು ಯಾರು ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ, ಬಹುಶಃ ಹೈಸ್ಕೂಲ್ ದಿನದಿಂದನೂ ಓದ್ತಾ ಇದ್ದೀರಿ. ವಾಸ್ಕೋ ಡ ಗಾಮ ಅಂತ ಅವನನ್ನು ನಾವು ಕರಿತೇವೆ. ಸೊ ವಾಸ್ಕೋ ಡ ಗಾಮ ಏನು ಮಾಡ್ತಾನೆ, 1498 ಇವನು ಪೋರ್ಚುಗೀಸ್ ದೇಶದವನು, ಪೋರ್ಚುಗೀಸ್ ದೇಶದ ನಾವಿಕ ವಾಸ್ಕೋ ಡ ಗಾಮ ಅಂತ ಅವನ ಪೂರ್ತಿ ಹೆಸರು. ಸೊ ಅವನು ಕ್ರಿಸ್ತಶಕ 1498 ಏನು ಮಾಡ್ತಾನೆ, ಈ ಬಾರ್ಥಲೋಮಿಯೋ ಡಯಾಸ್ ಏನು ಬಂದಿದ್ದ ಅದೇ ರೂಟಲ್ಲಿ ಈ ಕೇಪ್ ಆಫ್ ಗುಡ್ ಹೋಪ್ವರೆಗೆ ಬಂದು ಅಲ್ಲಿಂದ ಮುಂದೆ ಅವನೇನು ಮಾಡ್ತಾನೆ, ಈಸ್ಟ್ ಡೈರೆಕ್ಷನ್ನಲ್ಲಿ ಪ್ರಯಾಣವನ್ನು ಮಾಡ್ತಾನೆ. ಪೂರ್ವದ ಕಡೆಗೆ ಅವನು ಟ್ರಾವೆಲ್ ಮಾಡ್ತಾನೆ. ಅಂದರೆ ತನ್ನ ಜರ್ನಿಯನ್ನು ಪೂರ್ವದ ದಿಕ್ಕಿಗೆ, ಈಸ್ಟರ್ನ್ ಡೈರೆಕ್ಷನ್ನಲ್ಲಿ ಅವನೇನು ಮಾಡ್ತಾನೆ, ಮುಂದುವರಿಸ್ಕೊಂಡು ಹೋಗ್ತಾನೆ. ಆ ಈಸ್ಟರ್ನ್ ಡೈರೆಕ್ಷನಲ್ಲಿ ಬಂದಿದ್ದರಿಂದ ಹಿ ರೀಚ್ಡ್ ಇಂಡಿಯನ್ ಓಷನ್. ಅಲ್ಲಿಂದ ನೇರವಾಗಿ ಹಿಂದೂ ಮಹಾಸಾಗರದ ಕಡೆಗೆ ಅವನು ಬಂದು ತಲುಪ್ತಾನೆ, ಇಂಡಿಯನ್ ಓಷನ್ನಿಗೆ ಬಂದು ತಲುಪ್ತಾನೆ. ಬಟ್ ಅಲ್ಲೂ ಕೂಡ ಅವನಿಗೆ ಬಂದ ಮೇಲೆ ಭಾರತಕ್ಕೆ ಎಲ್ಲಿ ಹೋಗಬೇಕು ಅಂತ ಗೊಂದಲ ಇರುತ್ತೆ. ಅಂದರೆ ಅವನು ಹಿಂದೂ ಮಹಾಸಾಗರಕ್ಕೆ ಬಂದ ತಕ್ಷಣ ಎಲ್ಲ ಕ್ಲಿಯರ್ ಆಯಿತು ಅಂತ ತಿಳ್ಕೊಬೇಡಿ. ಅವನಲ್ಲಿ ಬಂದ ಮೇಲೂ ಕೂಡ ಅವನಿಗೆ ಕನ್ಫ್ಯೂಷನ್ ಆಗುತ್ತೆ. ವೆರ್ ಈಸ್ ಇಂಡಿಯಾ ಅಂತ ಅಲ್ಲಿ ಹುಡುಕಾಡ್ತಾ ಇರ್ತಾನೆ. ಅನೇಕ ದ್ವೀಪಗಳಿದ್ವು ಅಲ್ಲಿ, ನಿಮ್ಮ ಇಂಡೋನೇಷ್ಯಾ, ಥೈಲ್ಯಾಂಡು, ಬಾಲಿ, ಸುಮಾತ್ರ,
ಮಲೇಷಿಯಾ, ತೈವಾನು, ಕಾಂಬೋಡಿಯಾ ಅನೇಕ ದ್ವೀಪ ಸಮೂಹಗಳು ಅಲ್ಲಿ ಇದ್ದಿದ್ದರಿಂದ ಭಾರತಕ್ಕೆ ಎಲ್ಲಿ ಹೋಗಬೇಕು ಅಂತ ಒಂದು ಕನ್ಫ್ಯೂಷನಲ್ಲಿ ಅವನಿದ್ದ. ಸೊ ಅವನ ಅದೃಷ್ಟಕ್ಕೋ ಅಥವಾ ನಮ್ಮ ದುರದೃಷ್ಟಕ್ಕೋ ಗೊತ್ತಿಲ್ಲ. ನಮ್ಮ ದುರದೃಷ್ಟ ಅಂತ ಯಾಕೆ ಹೇಳ್ತೀನಿ ಅಂದರೆ ಮುಂದೆ ಅವರ ವಿದೇಶಿ ಗುಲಾಮರಾಗ್ತೀವಿ ನಾವು, ಅದಕ್ಕೆ ಹೇಳಿದೆ. ಅವನ ಅದೃಷ್ಟ ಚೆನ್ನಾಗಿತ್ತೇನೋ ಗೊತ್ತಿಲ್ಲ. ಅಲ್ಲಿ ಒಂದು ಗುಜರಾತಿ ವ್ಯಾಪಾರಿ ಹಡಗು ತಗೊಂಡು ಭಾರತದ ಕಡೆಗೆ ಹೋಗ್ತಾ ಇದ್ದ. ಅವನ ಹೆಸರು ಅಹಮದ್ ಅಂತ. ಅದನ್ನು UPSC ISL ಕೇಳಿದ್ದಾನೆ. ಒಬ್ಬ ಗುಜರಾತಿ ಮರ್ಚೆಂಟು, ಹಿಸ್ ನೇಮ್ ವಾಸ್ ಅಹಮದ್. ಅವಂತ ಒಂದು ಹಡಗಿನ ತುಂಬ ಸಾಮಾನು ತಗೊಂಡು ಭಾರತದ ಕಡೆಗೆ ಹೋಗ್ತಾ ಇದ್ದ. ಸೊ ಅವನನ್ನು ವಾಸ್ಕೋ ಡ ಗಾಮ ಸಂಪರ್ಕಿಸ್ತಾನೆ, ನೀ ಎಲ್ಲಿ ಹೋಗ್ತಿದ್ದೀಯಾ ಅಂತ. ಅವನು ಹೇಳ್ತಾನೆ, ನಾನು ಭಾರತದ ಕಡೆಗೆ ಹೋಗ್ತಾ ಇದ್ದೀನಿ. ಅವಾಗ ಇವನು ಹೇಳ್ತಾನೆ, ನಾನು ಭಾರತಕ್ಕೆ ಬರಬೇಕಾಗಿದೆ, ನನಗೆ ರೂಟ್ ತೋರಿಸು ಅಂತ. ಅವನು ಹೇಳ್ತಾನೆ, ಯು ಜಸ್ಟ್ ಫಾಲೋ ಮೀ, ನಾನು ಹೋಗ್ತೀನಿ, ನನ್ನ ಹಡಗಿನಿಂದ ಬಾ ಅಂತೇಳಿ ಆ ಇಂಡಿಯನ್ ಓಷನ್ ಬಂದ ಮೇಲೆ ಆ ಅಹಮದ್ ಅನ್ನುವಂಥ ಗುಜರಾತಿ ವ್ಯಾಪಾರಿಯನ್ನು ಅನುಸರಿಸಿ, ಅಂದರೆ ಹಿಂಬಾಲಿಸಿ, ಫಾಲೋ ಮಾಡಿ ವಾಸ್ಕೋ ಡ ಗಾಮ ಎಲ್ಲಿಗೆ ಬರ್ತಾನೆ? ಕ್ಯಾಲಿಕಟ್. ಇದು ಭಾಳ ಇಂಪಾರ್ಟೆಂಟ್ ಪ್ಲೇಸ್ ಇತಿಹಾಸದಲ್ಲಿ. ಕ್ಯಾಲಿಕಟ್ಟಿಗೆ ಕ್ರಿಸ್ತಶಕ 1498ರಲ್ಲಿ ಬಂದು ಅವನು ತಲುಪ್ತಾನೆ. ಕ್ಯಾಲಿಕಟ್ ಈಸ್ ಇನ್ ಕೇರಳ. ಅದರ ಹಳೆ ಹೆಸರೇನು ಕ್ಯಾಲಿಕಟ್ಟದ್ದು ಅಂದರೆ ಕಲ್ಲಿಕೋಟೆ. ಕನ್ನಡದಲ್ಲಿ, ಕನ್ನಡ ಮೀಡಿಯಮ್ದವ್ರು ಕನ್ಫ್ಯೂಸ್ ಮಾಡ್ಕೋಬೇಡಿ, ಕನ್ನಡದಲ್ಲಿ ಕಲ್ಲಿಕೋಟೆ ಅಂತೀವಿ, ಇಂಗ್ಲೀಷ್ನಲ್ಲಿ ಕ್ಯಾಲಿಕಟ್ ಅಂತೀವಿ. ಸೊ ವಾಸ್ಕೋ ಡ ಗಾಮ ರೀಚ್ಡ್ ಕ್ಯಾಲಿಕಟ್ in 1498 AD with the help of a ಗುಜರಾತಿ ಮರ್ಚೆಂಟ್. ಅವನು ಹೇಳ್ತಾನೆ, ನಾನು ಇಲ್ಲಿಂದ ಮುಂದೆ ಹೋಗ್ತೀನಿ, ಗುಜರಾತಿಗೆ ಹೋಗ್ತೀನಿ, ನೀನು ಮತ್ತೆ ನನ್ನಿಂದ ಬರಬೇಡ, ಇದೇ ನೀನು ಬೇಕಿರೋ ಇಂಡಿಯಾ ಇದೆ, ನಾನು ಮುಂದೆ ಹೋಗ್ತೀನಿ ಅಂತ ಅವನು ಮುಂದೆ ಅರಬ್ಬಿ ಸಮುದ್ರದಲ್ಲಿ ಹೊರಟು ಗುಜರಾತಕ್ಕೆ ಹೋಗ್ತಾನೆ. ವಾಸ್ಕೋ ಡ ಗಾಮ ಏನು ಮಾಡ್ತಾನೆ, ಅಲ್ಲೇ ಕಲ್ಲಿಕೋಟೆಯಲ್ಲಿ ಇಳಿದ್ಬಿಟ್ಟು ಅಲ್ಲಿ ಏನು ವ್ಯಾಪಾರ ನಡೀತಾ ಇದೆ ಅಂತ ನೋಡ್ತಾನೆ. ಅಲ್ಲಿ ಏನು ನಡೆದಿತ್ತು? ಸ್ಪೈಸಸ್ ಟ್ರೇಡ್, ಸಾಂಬಾರು ಪದಾರ್ಥಗಳ ವ್ಯಾಪಾರ ಅಲ್ಲಿ ನಡೀತಾ ಇತ್ತು. ಸೊ ಆವಾಗ ಅವನಿಗೆ ಕನ್ಫರ್ಮ್ ಆಯಿತು, ನಾನು ಭಾರತಕ್ಕೆ ಬಂದಿದ್ದು 100% ಕನ್ಫರ್ಮ್ ಆಯಿತು. ಯಾಕಂದರೆ ಅಲ್ಲಿ ಈ ಕರಿಮೆಣಸು, ಲವಂಗ, ದಾಲ್ಚಿನ್ನಿ, ಏಲಕ್ಕಿ ಎಲ್ಲ ಆಲ್ ಸ್ಪೈಸ್ ಪ್ರಾಡಕ್ಟ್ಸ್ಗಳು ವ್ಯಾಪಾರ ನಡೀತಾ ಇತ್ತು. ಸೊ ಹಿ ವಾಸ್ ಕನ್ಫರ್ಮ್ಡ್ ದ್ಯಾಟ್ ಐ ಹ್ಯಾವ್ ರೀಚ್ಡ್ ಇಂಡಿಯಾ. ಆವಾಗ ವಾಸ್ಕೋ ಡ ಗಾಮನ ಬಾಯಲ್ಲಿ ಒಂದು ಮಾತು ಬರುತ್ತೆ, ಅದು ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಏನಂತ? ಐ ವಿಲ್ ಕೋಟ್ ಹಿಸ್ ವರ್ಡ್, ಎಟ್ ಲಾಸ್ಟ್ ಐ ರೀಚ್ಡ್ ದಿ ಟ್ರೆಜರ್ ಲ್ಯಾಂಡ್ ಅಂತ ಹೇಳ್ತಾನೆ. ಅದು ಇಂಗ್ಲೀಷಲ್ಲೇ ಬರ್ಕೊಳ್ಳಿ. ಎಟ್ ಲಾಸ್ಟ್ ಐ ರೀಚ್ಡ್ ದ ಟ್ರೆಜರ್ ಲ್ಯಾಂಡ್ ಅಂತ ಹೇಳ್ತಾನೆ. ಅಂದರೆ ಅಂತೂ ಕೊನೆಗೆ ಕಷ್ಟಪಟ್ಟು ನಾನು ಸಂಪತ್ತಿನ ನಾಡಿಗೆ ಬಂದುಬಿಟ್ಟೆ ಅಂತ ಹೇಳ್ತಾನೆ. ಟ್ರೆಜರ್ ಅಂದರೆ ಸಂಪತ್ತು, ಸಂಪತ್ತಿನ ನಾಡಿಗೆ ನಾನು ಬಂದು ರೀಚ್ ಆದೆ ಅಂತ ವಾಸ್ಕೋ ಡ ಗಾಮ ಹೇಳ್ತಾನೆ. ಅದನ್ನು ನೀವು ಸೂಚ್ಯವಾಗಿ ಹೇಗೆ ಭಾವಿಸಬೇಕು ಅಂದರೆ, ಈ ದೇಶದಲ್ಲಿ ಅಷ್ಟೊಂದು ಸಂಪತ್ತಿತ್ತು ಅನ್ನೋದು ವಾಸ್ಕೋ ಡ ಗಾಮನಿಗೆ ಗೊತ್ತಾಗಿತ್ತು. ಅಂಥ ಶ್ರೀಮಂತವಾದ ಭಾರತಕ್ಕೆ ನಾನು ಬಂದೆ, ಕಲ್ಲಿಕೋಟೆಯನ್ನು ರೀಚ್ ಆದೆ, ಇನ್ನು ಮುಂದೆ ನಮ್ಮ ಕೆಲಸ ಸುಲಭ ಆದಂತೆ, ಇನ್ಮೇಲೆ ನಾವು ಭಾರತದ ಜೊತೆಗೆ ವ್ಯಾಪಾರ ಸಂಪರ್ಕ ಮಾಡ್ಬೋದು ಅಂತ. ಸೊ ಬಂದಮೇಲೆ ಅವನ್ನ ವೆಲ್ಕಮ್ ಮಾಡಿದ್ದು ಯಾರು ಅಂದರೆ, ಅಲ್ಲಿ ಒಬ್ಬ ಹಿಂದೂ ಅರಸ ಆಳ್ವಿಕೆ ಮಾಡ್ತಾ ಇದ್ದ. ಅವನ ಹೆಸರನ್ನು ನೋಟ್ ಮಾಡ್ಕೊಳ್ಳಿ, ಝಾಮೋರಿನ್ ಅಂತ ಹಿಸ್ ನೇಮ್. ಆ ಅರಸನ ಹೆಸರು ಝಾಮೋರಿನ್. ಸೊ ಝಾಮೋರಿನ್ ಅನ್ನುವಂಥ ಒಬ್ಬ ಹಿಂದೂ ದೊರೆ ಅಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಅವನು ವಾಸ್ಕೋ ಡ ಗಾಮನನ್ನು ಬರಮಾಡ್ಕೊಳ್ತಾನೆ, ವೆಲ್ಕಮ್ ಮಾಡಿಕೊಂಡು, ನೀನು ಯಾರು, ಏನು, ಎಲ್ಲಿಂದ ಬಂದಿದ್ದೀಯಾ ಅಂತ ಕೇಳ್ತಾನೆ. ಅವನು ಹೇಳ್ತಾನೆ, ಐ ಹ್ಯಾವ್ ಕಮ್ ಫ್ರಮ್ ಪೋರ್ಚುಗಲ್, ಭಾರತದೊಂದಿಗೆ ವ್ಯಾಪಾರ ಮಾಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದ ತಕ್ಷಣ ನಮ್ಮ ಅರಸನಿಗೂ ಬಹಳ ಖುಷಿಯಾಗುತ್ತೆ. ಯಾಕಂದರೆ ವ್ಯಾಪಾರ ಅಂದರೆ ಅವ್ರಿಗೂ ದುಡ್ಡು ಬರುತ್ತೆ. ಸೊ ಕಮರ್ಷಿಯಲ್ ಮೋಟಿವ್ ಇದ್ದೇ ಇರುತ್ತೆ. ಸೊ ಹಿ ವಾಸ್ ವೆರಿ ಹ್ಯಾಪಿ. ಅವನಿಗೆ ಸ್ವಾಗತ ಮಾಡಿ ತನ್ನ ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಹೇಳ್ತಾನೆ, ನಿನಗೆ ಏನೇನು ಸಾಮಗ್ರಿಗಳು ಬೇಕೋ ಸ್ಪೈಸ್ ಪ್ರಾಡಕ್ಟ್ಸು ಅದೆಲ್ಲ ನಾವು ಕೊಡ್ತೇವೆ, ಆದರೆ ನಂದೊಂದು ರಿಕ್ವೆಸ್ಟು ಅಂತ ಹೇಳ್ತಾನೆ. ಯಾರು? ಝಾಮೋರಿನ್. ಹಿ ವಾಸ್ ಎ ಹಿಂದೂ ರೂಲರ್. ಅವೇನು ಹೇಳ್ತಾನೆ, ನಿಮ್ಮ ದೇಶದ ಶಸ್ತ್ರಾಸ್ತ್ರಗಳು, ಯುದ್ಧ ಕುದುರೆಗಳು, ಯುದ್ಧ ಸಾಮಗ್ರಿಗಳು ನನಗೆ ನೀನು ಕಳಿಸ್ಕೊಡ್ಬೇಕು ಅಲ್ಲಿ ಹೋದ್ಮೇಲೆ ಅಂತ. ಸೊ ಅವಾಗ ವಾಸ್ಕೋ ಡ ಗಾಮನಿಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಬೇಕು ಇವೆಲ್ಲ, ಅಯ್ಯೋ ರಿಕ್ವೈರ್ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಇಲ್ಲ, ನಮ್ಮ ಸುತ್ತಮುತ್ತ ಎಲ್ಲ ಬಹಳ ಶತ್ರುಗಳಿದ್ದಾರೆ, ಸುತ್ತಮುತ್ತ ಎಲ್ಲ ಅರಸರುಗಳು ನನ್ನ ಜೊತೆಗೆ ಯುದ್ಧ ಮಾಡ್ತಾರೆ, ಅವ್ರ ಜೊತೆಗೆ ಫೈಟ್ ಮಾಡಲಿಕ್ಕೆ ನಿಮ್ಮ ಆಧುನಿಕ ಶಸ್ತ್ರಾಸ್ತ್ರಗಳು ಬೇಕು, ನೀನು ಅದನ್ನು ಕಳಿಸ್ಕೊಟ್ರೆ ನಾನು ನಿನಗೆ ವ್ಯಾಪಾರ ಮಾಡಲಿಕ್ಕೆ ಅನುಮತಿ ಕೊಡ್ತೇನೆ ಅಂತ. ಸೊ ಈ ಪಾಯಿಂಟ್ ಯಾಕೆ ನಿಮಗೆ ಸ್ಪೆಸಿಫಿಕ್ಕಾಗಿ ಹೇಳ್ತಿದ್ದೀನಿ ಅಂದರೆ, ಇವನು ಈ ಮಾತು ಹೇಳಿದ್ರಿಂದ ಒಂದು ಸೀಕ್ರೆಟು ಗೊತ್ತಾಯಿತು ವಿದೇಶಿಯರಿಗೆ, ಭಾರತದಲ್ಲಿ ಏಕತೆ ಇಲ್ಲ ಅನ್ನೋದು ಹೊರ ಜಗತ್ತಿಗೆ ಗೊತ್ತಾಯಿತು. ಅಂದರೆ ನಾವು ನಮ್ಮಲ್ಲೇ ಜಗಳಾಡ್ತಾ ಇದ್ದೀವಿ. ಆಡು ಭಾಷೆಯಲ್ಲಿ ಹೇಳೋದಾದರೆ, ನಿಮ್ಮ ಗುಟ್ಟು ರಟ್ಟಾಯಿತು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ.
ನಮ್ಮ ಭಾರತೀಯರ ಗುಟ್ಟು ಏನದಲ್ಲ ಅದು ಹೊರಗೆ ಹೋಗಿಬಿಡ್ತು. ವಿ ಆರ್ ನಾಟ್ ಯುನೈಟೆಡ್, ವಿ ಆರ್ ಫೈಟಿಂಗ್ ಕ್ವಾರ್ಲಿಂಗ್ ಅಮಾಂಗ್ ಅವರ್ ಸೆಲ್ಸ್, ನಾವೇ ಜಗಳಾಡ್ಕೊಳ್ತೀವಿ ಅನ್ನೋದು ಯುರೋಪಿನ ರಾಷ್ಟ್ರಗಳಿಗೆ ಗೊತ್ತಾಯಿತು. ಯಾಕಂದರೆ ನಾವು ಒಗ್ಗಟ್ಟಿದ್ದರೆ ಯುದ್ಧ ಮಾಡೋ ಪ್ರಶ್ನೆ ಬರಲ್ಲ. ಸೊ ಅವಾಗ ಅವನು ವಾಸ್ಕೋ ಗಾಮ ಹೇಳ್ದ, ಸರಿ ಆಯಿತು, ಅದು ನನ್ನ ಕೈಯಲ್ಲಿಲ್ಲ, ನಾನು ಬರೀ ವ್ಯಾಪಾರ ಮಾಡಲಿಕ್ಕೆ ಬಂದವನು, ನಾನು ಹೋಗಿ ನನ್ನ ಅರಸನಿಗೆ ಹೇಳ್ತೀನಿ, 5ನೇ ಹೆನ್ರಿ ಅಂತ ನಮ್ಮ ಅರಸ ಇದ್ದಾನೆ, ಅವನಿಗೆ ಹೇಳಿಬಿಟ್ಟು ಆಮೇಲೆ ನಿನ್ಗೇನು ಬೇಕೋ ಅದೆಲ್ಲ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ ಅಂಥೇಳಿ ಮುಂದೆ 6 ತಿಂಗಳು ಅವನು ನಮ್ಮ ದೇಶದಲ್ಲೇ ಇರ್ತಾನೆ. ನೋಡಿ, ವಿದೇಶದಿಂದ ಬಂದವನು ನಮ್ಮ ದೇಶದಲ್ಲಿ 6 ತಿಂಗಳು ಹಿ ವಾಸ್ ಅವರ್ ಗೆಸ್ಟ್. ವಾಸ್ಕೋ ಡ ಗಾಮ ನಮಗೆ ಗೆಸ್ಟಾಗಿ, ಅತಿಥಿಯಾಗಿ. ಯಾಕಂದರೆ ನಮ್ಮಲ್ಲಿ ಒಂದು ಮಂತ್ರ ಇದೆಯಲ್ವಾ, ನಿಮಗೆಲ್ಲ ಗೊತ್ತಿದೆ, ಅತಿಥಿ ದೇವೋ ಭವ. ಯಾರೇ ಬಂದರೂ ಅವ್ರನ್ನ ಅತಿಥಿ ಥರ ನೋಡ್ಕೋಬೇಕು ಅಂತ ಇರೋದ್ರಿಂದ ಯಾರು ಮುಂದೆ ನಮಗೆ ಶತ್ರುಗಳಾಗಲಿದ್ದಾರೋ ಅವರನ್ನೇ ನಾವು ಗೆಸ್ಟ್ ಥರ ಈಗ ಟ್ರೀಟ್ ಮಾಡಿ ಅವನು ಆಮೇಲೆ ಕಳಿಸ್ಕೊಡ್ತೀವಿ. ಅವನು ಆಮೇಲೆ ವಾಪಸ್ಸು ತನ್ನ ದೇಶಕ್ಕೆ ಹೋದ ತಕ್ಷಣ ತನ್ನ ಅರಸನಿಗೆ ಹೇಳಿದ, ನಾನು ಭಾರತಕ್ಕೆ ಹೋಗಿ ಬಂದೆ, ಅಲ್ಲಿಯ ಅರಸನನ್ನು ಭೇಟಿಯಾದೆ, ಭಾಳ ಶ್ರೀಮಂತವಾದ ದೇಶ ಪ್ಲಸ್ ಡಿಸ್ಯುನೈಟೆಡ್, ಜಗಳವಾಡುವ ದೇಶ, ಅಲ್ಲಿ ಒಗ್ಗಟ್ಟಿಲ್ಲ, ಅರಸರು ತಾವೇ ಜಗಳಾಡ್ತಿದ್ದಾರೆ, ಈ ಟೈಮಿಗೆ ನಾವು ಹೋದರೆ ಆ ದೇಶ ಎಲ್ಲ ನಮಗೆ ಸಿಗುತ್ತೆ ಅಂತ ಅವನು ಇದ್ದ ವಿಷಯವನ್ನು ಇದ್ದಂಗೆ ಹೇಳಿಬಿಟ್ಟ. ಸೊ ಆವಾಗ ಇದ್ದಂಥ ಅರಸ, ನಾನಾಗಲೇ ಅವನ ಹೆಸರು ಹೇಳಿದೆ, ಹೆನ್ರಿ ದ 5 ಅಂತ ನೆನ್ಪಿಟ್ಕೊಳ್ಳಿ. ಆ 5ನೇ ಹೆನ್ರಿ ಅನ್ನುವ ಅರಸ ಏನು ಮಾಡ್ತಾನೆ, ತಡ ಮಾಡದೆ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾನೆ. ಅದನ್ನು ನಾವು ಏನಂತ ಕರಿತೀವಿ, ಪೋರ್ಚುಗೀಸ್ ಈಸ್ಟ್ ಇಂಡಿಯಾ ಕಂಪನಿ. ಇಲ್ಲಿ ಈ PEI ಅನ್ನೋದನ್ನು ನೀವು ಯಾಕೆ ನೆನ್ಪಿಟ್ಕೋಬೇಕು ಅಂದರೆ, ಈಸ್ಟ್ ಇಂಡಿಯಾ ಕಂಪನಿ ಅಂತ ಯಾಕೆ ಹೆಸರು ಬರುತ್ತೆ ಅಂದರೆ, ಪೂರ್ವದಲ್ಲಿ ಹೋದರೆ ಭಾರತ ಬರುತ್ತೆ. ಅವನು ಬರೀ ಇಂಡಿಯಾ ಅಂತ ಹೇಳ್ಬೋದಾಗಿತ್ತಲ್ವಾ, ಇಂಡಿಯಾ ಕಂಪನಿ ಅಂತ ಹೇಳ್ಬೋದಿತ್ತು. ಈಸ್ಟ್ ಇಂಡಿಯಾ ಅಂತ ಯಾಕೆ ಹೆಸರು ಕೊಟ್ಟರು ಅಂದರೆ, ಇಂಡಿಕೇಶನ್ ಆಫ್ ಡೈರೆಕ್ಷನ್. ಅಂದರೆ ಈಗ ನಾನು ವ್ಯಾಪಾರಿ ಇದ್ದರೆ ನನಗೆ ಗೊತ್ತಾಗಬೇಕಲ್ಲ ನಾನು ಯಾವುದು ದಾರಿಯಲ್ಲಿ ಹೋಗಬೇಕು ಅಂತ, ಪೂರ್ವದ ಕಡೆಗೆ ಹೋದರೆ ಭಾರತ ಬರುತ್ತೆ ಅಂತ ಗೊತ್ತಾಗಲಿಕ್ಕೆ ಈ ಮುಂದೆ ಬರುವ ಎಲ್ಲ ಕಂಪನಿಗಳಿಗೂ ಏನಂತ ಹೆಸರು ಬರುತ್ತವೆ, ಈಸ್ಟ್ ಇಂಡಿಯಾ ಕಂಪನಿ. ಈಗ ಫಸ್ಟ್ ಬರೋದು ಪೋರ್ಚುಗೀಸ್, ಅದಾದಮೇಲೆ ಡಚ್ಚರು ಬರ್ತಾರೆ, ಅವರು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಇರ್ತಾರೆ. ಆಮೇಲೆ ಬ್ರಿಟಿಷರು ಬರ್ತಾರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತಾರೆ. ಫ್ರೆಂಚರು ಬರ್ತಾರೆ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ. ಸೊ ಎಲ್ಲ ದೇಶಗಳು ಇದೇ ಹೆಸರನ್ನು ಇಟ್ಕೊಂಡೇ ಬರ್ತಾರೆ, ಕಾರಣ ಆ ದಿಕ್ಕನ್ನು ತಿಳ್ಕೊಳ್ಳೋದು. ಸೊ ಪೋರ್ಚುಗೀಸ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗುತ್ತೆ 1500ರಲ್ಲಿ. 1501ರಲ್ಲಿ ಅವರು ಈ ದೇಶಕ್ಕೆ ಕಾಲಿಟ್ಟರು. ಪೋರ್ಚುಗೀಸರು ಭಾರತಕ್ಕೆ ಕ್ರಿಸ್ತಶಕ 1501ರಲ್ಲಿ ಬರ್ತಾರೆ. ಆ ಬಂದಾಗ ಮೊದಲ ಗವರ್ನರ್ ಆಗಿ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡ್ತಾರೆ. ಆ ಒಂದು ಪೋರ್ಚುಗೀಸ್ ಈಸ್ಟ್ ಇಂಡಿಯಾ ಕಂಪನಿಯ ಗವರ್ನರ್ ಆಗಿ ನೇಮ್ ಮಾಡ್ತಾರೆ. ಡಿ ಫ್ರಾನ್ಸಿಸ್ ಅಂತ ಅವನ ಹೆಸರು, ಅಲ್ಫಾನ್ಸೋ ಡಿ ಫ್ರಾನ್ಸಿಸ್. ಸೊ ಡಿ ಫ್ರಾನ್ಸಿಸ್ ಅನ್ನುವಂಥ ವ್ಯಕ್ತಿ ಮೊದಲ ಗವರ್ನರ್ ಆಗಿ, ಅವನು ಪೋರ್ಚುಗೀಸರ ಗವರ್ನರ್ ಆಗಿ ಭಾರತಕ್ಕೆ ಬರ್ತಾನೆ. ಅವನು 1501ರಿಂದ 1509ರವರೆಗೆ ಭಾರತದಲ್ಲಿದ್ದ, 8 ವರ್ಷ ಇದ್ದ. ಅಲ್ಲಿಂದ ಮುಂದೆ 1509ಕ್ಕೆ ಮೋಸ್ಟ್ ಪವರ್ಫುಲ್ ಫೆಲೋ ಈ ದೇಶಕ್ಕೆ ಬರ್ತಾನೆ. ಇವನು ಮೋಸ್ಟ್ ಡೇಂಜರಸ್ ಆಲ್ಸೋ. ಅವನ ಹೆಸರು ಅಲ್ಫಾನ್ಸೋ ಡಿ ಆಲ್ಬುಕರ್ಕ್ ಅಂತ. ಏನು ಹೆಸರು ನೀವು ಹಿಸ್ಟ್ರಿಯಲ್ಲಿ ಓದಿರ್ತೀರಿ, ಅಲ್ಫಾನ್ಸೋ ಡಿ ಆಲ್ಬುಕರ್ಕ್. ಸೊ ಸ್ಪೆಲ್ಲಿಂಗನ್ನು ಕರೆಕ್ಟಾಗಿ ಬರ್ಕೊಟ್ರು ಇಂಗ್ಲೀಷ್ ಮೀಡಿಯಮ್ದವರು. ಅಲ್ಫಾನ್ಸೋ ಡಿ ಆಲ್ಬುಕರ್ಕ್ ಅನ್ನುವನು ಗವರ್ನರ್ ಆಗಿ 1509ಕ್ಕೆ ಬರ್ತಾನೆ. 20 ವರ್ಷ ಅವನು ಭಾರತದಲ್ಲಿದ್ದ, ಟಿಲ್ 1529 ಈ ದೇಶದಲ್ಲಿ ಅವನಿದ್ದ. 20 ವರ್ಷಗಳ ಕಾಲ ಇದ್ದ. ಇವನು ಯಾಕೆ ನಮಗೆ ಬಹಳ ಡೇಂಜರಸ್ ಅಂತ ಹೇಳಿದರೆ, ಇವನ ಕಾಲದಲ್ಲೇ ನಮ್ಮ ದೇಶದಲ್ಲಿ ಕ್ರೈಸ್ತ ಧರ್ಮ ಪ್ರಚಾರ ಆಯಿತು. ಇದು ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತೇನೆ. ಸ್ಪ್ರೆಡ್ ಆಫ್ ಕ್ರಿಶ್ಚಿಯಾನಿಟಿ, ಕ್ರೈಸ್ತ ಧರ್ಮವನ್ನು ಮೊದಲು ನಮ್ಮ ದೇಶದಲ್ಲಿ ಹರಡಿದ್ದು ಯಾರು ಅಂದರೆ ಅಲ್ಫಾನ್ಸೋ ಡಿ ಆಲ್ಬುಕರ್ಕ್ ಹರಡ್ತಾನೆ. ನಮ್ಮ ದೇಶದ ಅತ್ಯಂತ ಹಳೆಯ ಅತಿ ದೊಡ್ಡ ಚರ್ಚನ್ನು ಕಟ್ಟಿದವನು ಇವನೇ. ಆ ಚರ್ಚು ಗೋವಾದಲ್ಲಿದೆ. ನೀವು ಯಾರಾದರೂ ಗೋವಾಕ್ಕೆ ಹೋಗಿದರೆ ಈ ಚರ್ಚನ್ನು ನೋಡಿರ್ತೀರಿ. ಅವನ ಹೆಸರು ಸೈಂಟ್ ಝೇವಿಯರ್ ಕ್ಯಾಥೆಡ್ರಲ್ ಅಂತ ಈಗಲೂ ಇದೆ. ನೀವು ಗೋವಾಕ್ಕೆ ಹೋದಾಗ ನೋಡ್ಬೋದು. ಸೈಂಟ್ ಝೇವಿಯರ್ ಕ್ಯಾಥೆಡ್ರಲ್ ಚರ್ಚನ್ನು ಗೋವಾದಲ್ಲಿ ಸ್ಥಾಪನೆ ಮಾಡ್ತಾನೆ. ಈಗಲೂ ಇಟ್ ಈಸ್ ದ ಲಾರ್ಜೆಸ್ಟ್ ಆ್ಯಂಡ್ ಓಲ್ಡೆಸ್ಟ್ ಚರ್ಚ್ ಇನ್ ಇಂಡಿಯಾ ವಿಚ್ ಈಸ್ ಇನ್ ಗೋವಾ, ಪಣಜಿಯಲ್ಲಿದೆ. ನೀವು ಗೋವಾಕ್ಕೆ ಹೋದಾಗ ನೋಡ್ತೀರಿ. ಸೊ ಇದರ ಅಲ್ಲದೆ 300ಕ್ಕೂ ಅಧಿಕ ಚರ್ಚ್ಗಳನ್ನು ಅವನು ಭಾರತದಲ್ಲಿ ಏನು ಮಾಡ್ತಾನೆ, ಸ್ಥಾಪನೆ ಮಾಡ್ತಾನೆ.
ಮತ್ತು ಕ್ರೈಸ್ತ ಧರ್ಮವನ್ನು ಹರಡಲಿಕ್ಕೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಬಹಳಷ್ಟು ಪ್ರಯತ್ನ ಮಾಡ್ತಾನೆ. ಮತ್ತು ಎಷ್ಟೋ ಕಡೆಗಳಲ್ಲಿ ಏನು ಮಾಡ್ತಾನೆ, ಹಿ ಯೂಸಸ್ ಫೋರ್ಸ್, ಅಂದರೆ ಬಲಪ್ರಯೋಗವನ್ನು ಮಾಡ್ತಾನೆ. ಫೋರ್ಸಿಬ್ಲಿ ಹಿ ವಾಂಟೆಡ್ ಟು ಸ್ಪ್ರೆಡ್ ಕ್ರಿಶ್ಚಿಯಾನಿಟಿ. ಕ್ರೈಸ್ತ ಧರ್ಮವನ್ನು ಬಲಪ್ರಯೋಗವಾಗಿ ಬಲವಂತವಾಗಿ ನಮ್ಮ ಮೇಲೆ ಹರಡಲಿಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಇಲ್ಲಿ ಒಬ್ಬ ಮಹಿಳೆ ನನಗೆ ಜ್ಞಾಪಕಕ್ಕೆ ಬರ್ತಾಳೆ. ಅದು ನಿಮಗೆ ಎಕ್ಸಾಮ್ಗೂ ಭಾಳ ಇಂಪಾರ್ಟೆಂಟು. ಬಹುಶಃ ಅವಳು ಈ ಕೆಲಸವನ್ನು ಮಾಡದೆ ಹೋಗಿದರೆ ನಮ್ಮ ಇಡೀ ಕೋಸ್ಟಲ್ ಏರಿಯಾ ಏನಿದೆ, ಅಂದರೆ ಈಗಿನ ಉಡುಪಿ, ಮಂಗಳೂರು, ಕಾರವಾರ ಜಿಲ್ಲೆಗಳೇನು ನಾವು ಹೇಳ್ತೀವಿ, ಅದೆಲ್ಲ ಏನಾಗಿ ಹೋಗ್ತಿತ್ತು, ಕ್ರೈಸ್ತೀಕರಣ ಆಗಿ ಹೋಗ್ತಿತ್ತು. ಅವಳ ಹೆಸರು ನಿಮಗೆ ಎಲ್ರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ, ಉಳ್ಳಾಲದ ಅಬ್ಬಕ್ಕ ದೇವಿ ಅಂತ. ಗ್ರೇಟ್ ಲೇಡಿ. ಇವತ್ತು ಆ ರಾಣಿಯನ್ನು ನಾವು ನೆನಪಿಸ್ಕೊಳ್ಬೇಕು. ಅಬ್ಬಕ್ಕ ದೇವಿ ಅನ್ನುವಂಥ ಒಬ್ಬ ರಾಣಿ, ಶಿ ವಾಸ್ ಕ್ವೀನ್ ಆಫ್ ಉಳ್ಳಾಲ್. ಆ ಪ್ಲೇಸ್ ಹೆಸರು ಉಳ್ಳಾಳ ಅಂತ ಈಗೂ ಇದೆ, ನೀವು ಅದನ್ನು ಓದಿರ್ತೀರಿ ಮ್ಯಾಪಲ್ಲಿ, ಉಳ್ಳಾಳ ಅಂತ. ದ ಕ್ವೀನ್ ಆಫ್ ಉಳ್ಳಾಳ ಅಬ್ಬಕ್ಕ ದೇವಿ, ರಾಣಿ ಅಬ್ಬಕ್ಕ ದೇವಿ ಅಂತ. ಅವಳು ಎಷ್ಟು ಪವರ್ಫುಲ್ ಇದ್ಲು ಅಂದರೆ, ಇವನ ಸೇನೆಯನ್ನು, ಆಲ್ಬುಕರ್ಕನ ಪೋರ್ಚುಗೀಸರ ಸೇನೆಯನ್ನು ಸೋಲಿಸಿ ಅವರನ್ನು ಹಿಮ್ಮೆಟ್ಟಿಸಿ ವಾಪಸ್ ಕಳಿಸ್ತಾರೆ. ಬಹುಶಃ ಈ ಉಳ್ಳಾಲದ ರಾಣಿ ಅಬ್ಬಕ್ಕ ದೇವಿ ಇಲ್ಲದೆ ಹೋಗಿದರೆ ಇವತ್ತು ನಮ್ಮ ಇವು 3 ಕರಾವಳಿ ಜಿಲ್ಲೆಗಳೇನು ನೀವು ಹೇಳ್ತೀರಿ, ಉಡುಪಿ, ಮಂಗಳೂರು, ಅಂದರೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಅಂತ ಏನು ಹೇಳ್ತೀರಿ, ಇವು ಎಲ್ಲವೂ ಕೂಡ ಕ್ರೈಸ್ತೀಕರಣ ಆಗಿ ಬಹುಶಃ ಅಲ್ಲಿ ಹಿಂದೂ ಧರ್ಮ ಅಥವಾ ಇನ್ಯಾವುದೇ ಧರ್ಮಗಳು ಇರ್ತಿರಲಿಲ್ಲ. ಸೊ ಹಾಗಾಗಿ ನಾವು ಉಳ್ಳಾಲದ ಅಬ್ಬಕ್ಕ ದೇವಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಜನರನ್ನು ರಕ್ಷಿಸಿದ್ದು ದಿಸ್ ಗ್ರೇಟ್ ಲೇಡಿ ಅಂತ. ಅದಾದಮೇಲೆ ಅವನ ದೃಷ್ಟಿ ದಕ್ಷಿಣದ ಕಡೆಗೆ ಬೀಳುತ್ತೆ, ಅಂದರೆ ಸೌತ್ ಇಂಡಿಯಾದ ಕಡೆಗೆ. ಸೌತ್ ಇಂಡಿಯಾದಲ್ಲೂ ಕೂಡ ಕ್ರೈಸ್ತ ಧರ್ಮ ಹರಡಬೇಕು ಅಂತ. ಆದರೆ ಅಲ್ಲೂ ನಮ್ಮ ಅದೃಷ್ಟಕ್ಕೆ ಒಬ್ಬ ಒಳ್ಳೆಯ ಅರಸ ಇರ್ತಾನೆ. ಅವನ ಹೆಸರಿಗೆ ನಾನು ಬೋರ್ಡ್ ಮೇಲೆ ಬರಿತಾ ಇದ್ದೀನಿ, ಶ್ರೀಕೃಷ್ಣ ದೇವರಾಯ. ವಿಜಯನಗರ ಸಾಮ್ರಾಜ್ಯದ ದೊರೆ ಶ್ರೀಕೃಷ್ಣ ದೇವರಾಯ, ವಿಜಯನಗರ ಎಂಪೈರ್. ಅವ್ರ ಬಗ್ಗೆ ನೀವೆಲ್ಲ ಓದಿದ್ದೀರಿ. ಆ ವಿಜಯನಗರದ ಚಕ್ರವರ್ತಿ ಶ್ರೀಕೃಷ್ಣ ದೇವರಾಯ ಇದೇ ವೇಳೆಯಲ್ಲಿ ಆಳ್ವಿಕೆ ಮಾಡ್ತಾನೆ. ಬಹುಶಃ ಇಟ್ ಇಸ್ ಎ ಕೋಇನ್ಸಿಡೆನ್ಸ್ ಅಂತ ಹೇಳ್ತೀನಿ, ಒಂಥರ ಕಾಕತಾಳೀಯತೆ. ಪೋರ್ಚುಗೀಸರು ಬರೋದಕ್ಕೂ ನಮ್ಮ ರಾಜ್ಯದಲ್ಲಿ ಕೃಷ್ಣದೇವರಾಯನ ಆಳ್ವಿಕೆ ಇರೋದಕ್ಕೂ ಮ್ಯಾಚ್ ಆಗುತ್ತೆ. ಅವನು 1509ರಿಂದ 1529, ಅಲ್ಫಾನ್ಸೋ ಅಲ್ಬುಕರ್ಕ್ ಕೂಡ 1509 to 1529. ಇಬ್ಬರು ಸಮಕಾಲೀನರು. ಕನ್ನಡದಲ್ಲಿ ನಾವು ಅದಕ್ಕೆ ಸಮಕಾಲೀನರು ಅಂತ ಹೇಳ್ತೀವಿ. ಒಂದೇ ಕಾಲದಲ್ಲಿ ಆಳ್ವಿಕೆಯನ್ನು ಮಾಡಿದ ವ್ಯಕ್ತಿಗಳು, ಅವರಿಗೆ ನಾವು ಸಮಕಾಲೀನರು ಅಂತ ಹೇಳ್ತೀವಿ. ನಮ್ಮ ಹುಡುಗರು ಹೆಂಗೆ ಕನ್ಫ್ಯೂಸ್ ಮಾಡ್ಕೋತಾರೆ ಅಂದರೆ ಅವ್ರದ್ದು ಕಾಲು ಇಬ್ಬರದು ಸೇಮ್ ಇತ್ತು ಅಂತಲ್ಲ, ಆ ಥರ ಅಲ್ಲ. ಸಮಕಾಲೀನರು ಅಂದರೆ ಒಂದೇ ಕಾಲದಲ್ಲಿ ಇದ್ದ ಅರಸರು ಅಂತ ಅರ್ಥ. ಕಾಂಟೆಂಪರರಿ ರೂಲರ್ಸ್ ಅಂತ ಹೇಳ್ತೀವಿ. ಸೊ ಆ ಶ್ರೀಕೃಷ್ಣ ದೇವರಾಯ ಇದ್ದಿದ್ದರಿಂದ ಏನಾಯಿತು, ಪೋರ್ಚುಗೀಸರು ದಕ್ಷಿಣ ಭಾರತಕ್ಕೆ ಒಳಗೆ ಬರಲಿಕ್ಕೆ ಆಗಲಿಲ್ಲ. ಇಲ್ಲದೆ ಹೋಗಿದರೆ ಇಡೀ ದಕ್ಷಿಣ ಭಾರತವನ್ನು ಕ್ರೈಸ್ತ ಧರ್ಮದ ಒಂದು ಕೇಂದ್ರವನ್ನಾಗಿ ಆಲ್ಬುಕರ್ಕ್ ಮಾಡ್ತಾ ಇದ್ದ. ಸೊ ಹೀಗೆಲ್ಲ ಆಗಿ ಪೋರ್ಚುಗೀಸರು ತಮ್ಮ ಧಾರ್ಮಿಕ ಉದ್ದೇಶವನ್ನು ಈಡೇರಿಸಲಿಕ್ಕೆ ಆಗಲಿಲ್ಲ. ಅದಾದಮೇಲೆ ಅವರು ಕೇವಲ ವ್ಯಾಪಾರ ವಾಣಿಜ್ಯವನ್ನು ಮಾಡಿಕೊಂಡು ನಮ್ಮ ದೇಶದಲ್ಲಿ ಉಳಿತಾರೆ. ಆಮೇಲೆ ನಮ್ಮ ದೇಶದ ಆಂತರಿಕ ರಾಜಕೀಯದಲ್ಲಿ ಅವರು ತಲೆ ಹಾಕಲ್ಲ. ಸೊ ಹೀಗೆ ಆ ಜಲಮಾರ್ಗಗಳ ಶೋಧ ಹೇಗಾಯಿತು, ಯಾಕಾಯಿತು, ಆನಂತರದಲ್ಲಿ ಪೋರ್ಚುಗೀಸರು ಬಂದಮೇಲೆ ಡಚ್ಚರು ಬರ್ತಾರೆ, ಡಚ್ಚರು ಬಂದಮೇಲೆ ಬ್ರಿಟಿಷರು ಬರ್ತಾರೆ, ಎಲ್ಲದಕ್ಕಿಂತ ಕೊನೆಯದಾಗಿ ಫ್ರೆಂಚರು ಬರ್ತಾರೆ. ಲಾಸ್ಟ್ ಟು ಅರೈವ್ ವೇರ್ ಫ್ರೆಂಚ್ ಅಂತ ಹೇಳ್ತೀವಿ. ಸೊ ಹೀಗೆ ಆ ಜಲಮಾರ್ಗಗಳ ಶೋಧ, ಅದರ ಹಿನ್ನೆಲೆ ಮತ್ತು ಅದು ಹೇಗೆ ಕಂಡುಹಿಡಿದ್ರು, ಅವ್ರು ಹೇಗೆ ಬಂದರು ಅಂತ ನೀವು ತಿಳ್ಕೊಂಡ್ಮೇಲೆ ಈಗ ನಾನು ಚರ್ಚೆಯನ್ನು ಮುಂದಿನ ಅಧ್ಯಾಯಕ್ಕೆ, ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ತೀನಿ. ಸೊ ಅದೀಗ ನಿಮ್ಮ ಸ್ಲೈಡ್ ಮೇಲೆ ಬರುತ್ತೆ. ಸೊ ವಿಲ್ ಎಂಟರ್ ದಿ ಚಾಪ್ಟರ್ ನಂಬರ್ 2, ಹೊಸ ಅಧ್ಯಾಯಕ್ಕೆ ಹೋಗಬೇಕು. ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಹೇಗೆ ಸ್ಥಾಪನೆ ಆಯಿತು ಅನ್ನೋದನ್ನು ನಾವು ಇವತ್ತಿನ ಈ ಚರ್ಚೆಯಲ್ಲಿ ಮುಂದುವರಿಸಬೇಕು. ಈಗ ಅಲ್ಲಿ ಕೆಲವು ಪಾಯಿಂಟ್ಸ್ಗಳನ್ನು ನಾನು ಬೋರ್ಡ್ ಮೇಲೆ ಬರಿತೀನಿ. ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಪ್ಲೇಜ್. ನನ್ನ ಬರೆಯುವ ಪೇಜಿಗೆ ಹೋಗ್ತೀನಿ ನಾನೀಗ. ಎಸ್, ಇನಿಷಿಯಲ್ ಫೇಸ್ ಅಂತ ಅಲ್ಲಿ ಬರುತ್ತೆ. ಅಂದರೆ ನೀವು ಸಾಮ್ರಾಜ್ಯವನ್ನು ಕಟ್ಟಬೇಕಾದಾಗ ಕೆಲವೊಂದು ಸಮಸ್ಯೆಗಳನ್ನು ಆರಂಭದಲ್ಲಿ ಎದುರಿಸ್ತೀರಿ. ಅದನ್ನು ಇನಿಷಿಯಲ್ ಫೇಸ್ ಅಂತ ಹೇಳ್ತೀವಿ. ಕ್ರಿಸ್ತಶಕ 1600ರಿಂದ 1700ರವರೆಗೆ ಇದು ಒಂದು ಹಂತ. ಅಂದರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ 1 ಸೆಂಚುರಿ. ನೀವು ಹಾಗೆ ನೆನ್ಪಿಟ್ಕೊಳ್ಳಿ.
ಇನಿಷಿಯಲ್ ಫೇಸ್ ಅಂದರೆ ಆರಂಭಿಕ ಹಂತ ಅಂತ ಹೇಳ್ತೀವಿ. ಕ್ರಿಸ್ತಶಕ 1600ರಿಂದ 1700 ಒಂದು ಸೆಂಚುರಿ ಬ್ರಿಟಿಷರು ಏನು ಮಾಡಿದರು ಅನ್ನೋದನ್ನು ನಾವೀಗಲ್ಲಿ ಸಂಕ್ಷೇಪವಾಗಿ ತಿಳ್ಕೊಳ್ತೀವಿ. ಅದರಲ್ಲಿ ಮೊದಲನೇ ಪಾಯಿಂಟ್ ಏನು ಅಂದರೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಕಂಪನಿ. ಈ ಒಂದು ಕಂಪನಿಯ ಸ್ಥಾಪನೆ ಏನಿದೆ ಅದು ಆಗುತ್ತೆ ಎಲ್ಲಿ? ಲಂಡನ್ನಲ್ಲಿ. ಇಲ್ಲಿ ನಮ್ಮ ದೇಶದಲ್ಲ, ಲಂಡನ್ನಲ್ಲಿ ಈ ಒಂದು ಕಂಪನಿ ಸ್ಥಾಪನೆ ಆಗುತ್ತೆ. ಅದಕ್ಕೆ ಮೂಲವಾಗಿ ಇಟ್ಟಂಥ ಹೆಸರೇನು? ಸಾಮಾನ್ಯವಾಗಿ ನೀವು ವಿದ್ಯಾರ್ಥಿಗಳು ಈಸ್ಟ್ ಇಂಡಿಯಾ ಕಂಪನಿ ಅಂತ ಅಷ್ಟೇ ಹೇಳಿಬಿಡ್ತೀರಿ. ಬಟ್ ಎಕ್ಸಾಮ್ನಲ್ಲಿ ಆ ಥರ ಕೇಳಲ್ಲ. ಅದರ ನಿಜವಾದ ಹೆಸರೇನು ಅಂತ KSL ಕೇಳಿದ್ದಾನೆ, ಅದನ್ನು ನಾನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಮರ್ಚೆಂಟ್ಸ್ ಆಫ್ ಲಂಡನ್ ಟ್ರೇಡಿಂಗ್ ಇಂಟು ಈಸ್ಟ್ ಇಂಡಿಯಾ ಕಂಪನಿ ಅಂತ ಅದಕ್ಕೆ ಹೆಸರಿಡ್ತಾರೆ. ಏನಂತ? ಮರ್ಚೆಂಟ್ಸ್ ಆಫ್ ಲಂಡನ್. ಮರ್ಚೆಂಟ್ಸ್ ಅಂದರೆ ವ್ಯಾಪಾರಿಗಳು. ಮರ್ಚೆಂಟ್ಸ್ ಆಫ್ ಲಂಡನ್ ಟ್ರೇಡಿಂಗ್ ಇಂಟು ಈಸ್ಟ್ ಇಂಡಿಯಾ. ಟ್ರೇಡಿಂಗ್ ಇಂಟು ಈಸ್ಟ್ ಇಂಡಿಯಾ ಕಂಪನಿ ಅಂತ ಅದಕ್ಕೆ ಹೆಸರಿಡ್ತಾರೆ. ಈಗ ನೀವು ಯೋಚನೆ ಮಾಡಿರಿ, ಪ್ರತಿ ಸರಿ ಇಷ್ಟು ಉದ್ದವಾಗಿ ಕರೀಲಿಕ್ಕಾಗಲ್ಲ, ಕಷ್ಟ ಆಗುತ್ತೆ, ನಮಗೂ ಕಷ್ಟ ಆಗುತ್ತೆ. ಮರ್ಚೆಂಟ್ಸ್ ಆಫ್ ಲಂಡನ್ ಟ್ರೇಡಿಂಗ್ ಇಂಟು ಈಸ್ಟ್ ಇಂಡಿಯಾ ಕಂಪನಿಯನ್ನು ತುಂಬ ದೊಡ್ಡ ಹೆಸರಾಯಿತು. ಆಮೇಲೆ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ, ಅದನ್ನು ಶಾರ್ಟ್ ಮಾಡ್ತಾರೆ. ಶಾರ್ಟ್ ಚಿಕ್ಕದಾಗಿ ಮಾಡಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಶಾರ್ಟ್ ಫಾರ್ಮ್ಯಾಟ್ ಮಾಡ್ತಾರೆ. ಅನಂತರದಲ್ಲಿ ನಾವು ಚರ್ಚೆಯಲ್ಲಿ ಈ ಶಬ್ದ ಬಳಸ್ತೀನಿ, ಏನಂತ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳ್ತೀವಿ. ಬಟ್ ನಿಮಗೆ ಗೊತ್ತಿರಬೇಕು ಅದರ ಒರಿಜಿನಲ್ ಹೆಸರು ಮರ್ಚೆಂಟ್ಸ್ ಆಫ್ ಲಂಡನ್ ಟ್ರೇಡಿಂಗ್ ಇಂಟು ಈಸ್ಟ್ ಇಂಡಿಯಾ ಕಂಪನಿ ಅಂತ ಕ್ರಿಸ್ತಶಕ 1600ರಲ್ಲಿ ಸ್ಟಾರ್ಟ್ ಆಗುತ್ತೆ. ಇವರಿಗೆ ವ್ಯಾಪಾರ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು ಅಂದರೆ ಕ್ವೀನ್ ಎಲಿಜಬೆತ್. ಅವಳ ಹೆಸರು ನೆನ್ಪಿಟ್ಕೊಳ್ಳಿ, ಕ್ವೀನ್ ಎಲಿಜಬೆತ್ 1, ಸೀರಿಯಲ್ ನಂಬರ್ 1. ಅಲ್ಲಿ ಇಬ್ಬರು ಬರ್ತಾರೆ, ಫಸ್ಟು ಸೆಕೆಂಡ್ ಅಂತ. ಸೊ ಮೊದಲನೇ ಎಲಿಜಬೆತ್ ಅನ್ನುವ ರಾಣಿ ಏನು ಮಾಡ್ತಾಳೆ? ಪರ್ಮಿಷನ್ ಕೊಡ್ತಾಳೆ. ನೀವು ಭಾರತಕ್ಕೆ ಹೋಗ್ರಿ, ನಾನು ಪರ್ಮಿಷನ್ ಕೊಟ್ಟಿನಿ, ವ್ಯಾಪಾರ ಮಾಡ್ಕೊಂಬರ್ರಿ ಅಂತ. ಆ ಪರ್ಮಿಷನ್ ಕೊಟ್ಟಂಥ ದಾಖಲೆಗೆ ಏನು ಹೆಸರು ಬರುತ್ತೆ ಅಂದರೆ ಚಾರ್ಟರ್ ಅಂತ ಬರುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ. ಯಾಕೆ? ಮುಂದೆ ಬರುವ ಕಾಯ್ದೆಗಳಿಗೆ ಚಾರ್ಟರ್ ಕಾಯ್ದೆಗಳು ಅಂತ ಓದ್ತೀವಿ ನಾವು, ಅದನ್ನು ಮುಂದಿನ ನೆಕ್ಸ್ಟ್ ಚಾಪ್ಟ್ರಲ್ಲಿ ಬರುತ್ತೆ. ಸೊ ಆವಾಗ ಬಹಳ ವಿದ್ಯಾರ್ಥಿಗಳಿಗೆ ಚಾರ್ಟರ್ ಅಂದರೆ ಏನು ಸರ್ ಅಂತ ಗೊತ್ತಿರಲ್ಲ. ಆ ಶಬ್ದದ ಮೂಲ ಹೇಳ್ತಾ ಇದ್ದೀನಿ. ದ ಡಾಕ್ಯುಮೆಂಟ್ ವಿಚ್ ಗೇವ್ ಪರ್ಮಿಷನ್ ಫಾರ್ ದೀಸ್ ಫೆಲೋಸ್ ಟು ಕಮ್ ಟು ಇಂಡಿಯಾ, ದಟ್ ಡಾಕ್ಯುಮೆಂಟ್ ಈಸ್ ಕಾಲ್ಡ್ ಚಾರ್ಟರ್. ಅದನ್ನು ಚಾರ್ಟರ್ ಅಂತ ಹೇಳ್ತೀವಿ, ಅನುಮತಿ ಪತ್ರ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಸನ್ನದು ಅಂತ ಅದನ್ನು ಕೆಲವರು ಅನುವಾದ ಮಾಡಿದ್ದಾರೆ. ಅನುಮತಿ ಪತ್ರವನ್ನು ಸನ್ನದು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಆ ಚಾರ್ಟರನ್ನು ಸೈನ್ ಮಾಡಿ ನೀವು ವ್ಯಾಪಾರ ಮಾಡಲಿಕ್ಕೆ ಹೋಗ್ರಿ ಅಂತ ಒಂದನೇ ಎಲಿಜಬೆತ್ ಕೊಟ್ಟಲು. ಪರ್ಮಿಷನ್ ಕೊಟ್ಟಿದ್ದು ಎಷ್ಟು ವರ್ಷಕ್ಕೆ ಅಂದರೆ 15 ವರ್ಷ. ನೆನ್ಪಿಟ್ಕೊಳ್ಳಿ, ಅವ್ರು ಫಸ್ಟ್ ಪರ್ಮಿಷನ್ ಕೊಟ್ಟಿದ್ದು ಕೇವಲ 15 ವರ್ಷಕ್ಕೆ. ಅಂದರೆ 15 ವರ್ಷ ನೀವು ಹೋಗಿ ಭಾರತದಲ್ಲಿ ವ್ಯಾಪಾರ ಮಾಡಿ ನೀವು ಬರ್ರಿ ಅಂತ ಅಷ್ಟೇ ಹೇಳಿದರು. ಅಂದರೆ ಬಹುಶಃ ಅದರಿಂದ ನೀವೇನು ತಿಳ್ಕೊಳ್ಬೇಕು ಅಂದರೆ ಅವ್ರ ಮನಸ್ಸಲ್ಲಿ ಏನು ಡೌಟ್ ಇತ್ತು, ಇವರಲ್ಲಿ ಹೋಗಿ ಸಕ್ಸಸ್ಫುಲ್ ಆಗ್ತಾರೋ ಇಲ್ವೋ, ಅಥವಾ ಏನಾದ್ರು ಸಮಸ್ಯೆ ಬರುತ್ತೋ ಅನ್ನುವ ಒಂದು ಆತಂಕ ಇತ್ತು, ಡೌಟ್ ಇತ್ತು. ಅದಕ್ಕೆ ಸದ್ಯಕ್ಕೆ ಅವ್ರು ಏನು ಹೇಳಿದರು, ಓನ್ಲಿ 15 ಇಯರ್ಸ್ ಅಂತ ಹೇಳಿದರು. 15 ವರ್ಷ ನಿಮಗೆ ಪರ್ಮಿಷನ್ ಕೊಟ್ಟಿವಿ, ನೀವು ಹೋಗಿ ವ್ಯಾಪಾರ ಮಾಡಿರಿ, ಮುಂದೆಲ್ಲ ಚೆನ್ನಾಗಾದರೆ ನೋಡೋಣ, ವಿಲ್ ವೇಟ್ ಆ್ಯಂಡ್ ಸಿ ಅಂತ ಹೇಳಿ ಕಳಿಸ್ಕೊಟ್ರು. ಸೊ ಹಾಗಾಗಿ ಆ 15 ವರ್ಷಗಳ ಅನುಮತಿಯನ್ನು ತೆಗೆದುಕೊಂಡು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂತು. ಬಂದಾಗ ಕ್ಯಾಲೆಂಡರ್ ಏನು ತೋರಿಸ್ತಾ ಇತ್ತು ಅಂದರೆ 1602. ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಾಗ ಕ್ಯಾಲೆಂಡರ್ ವಾಸ್ 1602 AD. ಈಗ ನೋಡಿ, 1602ರಿಂದ 1608ರವರೆಗೆ ಅವ್ರು ಏನೂ ಮಾಡಲಿಕ್ಕಾಗಲಿಲ್ಲ. ಇನ್ ದ ಸೆನ್ಸ್, ಯಾರನ್ನೂ ಭೇಟಿಯಾಗಲಿಕ್ಕಾಗಲಿಲ್ಲ, ಎಲ್ಲೂ ವ್ಯಾಪಾರಿ ಕೇಂದ್ರಗಳನ್ನು ಮಾಡಲಿಕ್ಕಾಗಲಿಲ್ಲ. ಒಂದು ರೀತಿಯ ಅಲೆಮಾರಿಗಳ ಥರ, ಅವ್ರಿಗೆ ವಾಂಡರರ್ಸ್ ಅಂತಾರೆ ಇಂಗ್ಲೀಷಲ್ಲಿ, ಅಲೆಮಾರಿಗಳ ಥರ ಆ ಒಂದು ಅರಬ್ಬಿ ಸಮುದ್ರದ ತೀರದಲ್ಲಿ ಎಲ್ಲೆಲ್ಲಿ ತಾತ್ಕಾಲಿಕವಾಗಿ ಪರ್ಮಿಷನ್ ಕೊಡ್ತಾರೋ ಅಲ್ಲಿ ಇಟ್ಕೊಂಡು ವ್ಯಾಪಾರವನ್ನು ಮಾಡ್ತಾಯಿದ್ರು. ಆ್ಯಂಡ್ ಇಟ್ ವಾಸ್ ಇನ್ಫಾರ್ಮಲ್ ಟ್ರೇಡ್. ಅನೌಪಚಾರಿಕವಾದ ವ್ಯಾಪಾರವನ್ನು 6 ವರ್ಷಗಳ ಕಾಲ ಮಾಡಿದ್ವಿ. ಆಮೇಲೆ ಅವರು ಯೋಚನೆ ಮಾಡಿದ್ರು, ಎಷ್ಟು ದಿವಸ ಅಂತ ನಾವು ಈ ಥರ ಇರೋದು, ಎಷ್ಟು ದಿವಸ ಅಂತ ನೀವು ಈ ಥರ ಮಾಡಲಿಕ್ಕೆ ಸಾಧ್ಯ? ಬೇಡ,
ಅದಕ್ಕೆ ಅವ್ರು ಏನು ಯೋಚನೆ ಮಾಡಿದ್ರು, ನಾವು ಹೋಗಿ ಮೊಘಲ್ ಚಕ್ರವರ್ತಿಯನ್ನು ಭೇಟಿಯಾಗಿಬಿಡೋಣ. ಅವಾಗ ಮೊಘಲರು ನಮ್ಮ ದೇಶ ಆಳ್ತಾಯಿದ್ರು. ಮೊಘಲ್ ಚಕ್ರವರ್ತಿಯನ್ನು ಭೇಟಿಯಾಗಿ ಪರ್ಮಿಷನ್ ತೊಗೊಂಡ್ರೆ ನಾವು ಚೆನ್ನಾಗಿ ವ್ಯಾಪಾರ ಮಾಡ್ಬೋದು ಅಂಥೇಳಿ ತಮ್ಮ ಮೊದಲ ಪ್ರತಿನಿಧಿಯನ್ನು ಕಳಿಸ್ಕೊಡ್ತಾರೆ. ಅವನ ಹೆಸರಿಗೆ ನಾನು ಬೋರ್ಡ್ ಮೇಲೆ ಬರಿತೀನಿ, ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್. ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಇದು ಆ ಪ್ರತಿನಿಧಿಯ ಹೆಸರು. ಹೀ ಮೆಟ್ ಮೊಘಲ್ ಎಂಪರರ್ ಜಹಾಂಗೀರ್. ನಮ್ಮ ಚಕ್ರವರ್ತಿ ಯಾರಿದ್ರು ಅವಾಗ ಅಂದರೆ ಜಹಾಂಗೀರ್ ದೇಶವನ್ನು ಆಳ್ತಾ ಇದ್ದ. ಸೊ ಮೊಘಲ್ ಚಕ್ರವರ್ತಿ ಜಹಾಂಗೀರ್ನನ್ನು ಮೊದಲು ಭೇಟಿಯಾದ ವ್ಯಕ್ತಿ ಯಾರು ಅಂದರೆ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್. ಅವನ ಹೆಸರು ಕರೆಕ್ಟ್ ನೆನ್ಪಿಟ್ಕೊಳ್ಳಿ, 1608. ಹೋಗಿ ಆಗ್ರಾದಲ್ಲಿ ಅವನ ಇದು ಇತ್ತು, ಆಸ್ಥಾನ ಇತ್ತು, ದರ್ಬಾರ್ ಇತ್ತು. ಅಲ್ಲಿ ಹೋಗಿ ಜಹಾಂಗೀರ್ನನ್ನು ಭೇಟಿಯಾಗಿ ಈ ಥರ ನಾವು ಬ್ರಿಟಿಷರು ಭಾರತಕ್ಕೆ ಬಂದಿದ್ದೇವೆ, ವ್ಯಾಪಾರ ಮಾಡಲಿಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ರಿಕ್ವೆಸ್ಟ್ ಕೇಳಿದರು. ಅವಾಗ ಜಹಾಂಗೀರ್ ಏನು ಹೇಳ್ದ ಫಸ್ಟಲ್ಲಿ ಅಂದರೆ ನೋ ಅಂತ ಹೇಳ್ದ. ನೀವು ಯಾರೋ ಏನೋ ನನಗೆ ಗೊತ್ತಿಲ್ಲ, ನಾನು ಒಂದೇ ಸಾರಿಗೆ ನಿಮಗೆ ಪರ್ಮಿಷನ್ ಕೊಡಲ್ಲ ಅಂಥೇಳಿ ಅದನ್ನು ನಿರಾಕರಿಸಿಬಿಟ್ಟ. ಪರ್ಮಿಷನ್ ಕೊಡಲ್ಲ ಅಂತಲೇ ನೇರವಾಗಿ ಹೇಳಿಬಿಟ್ಟ. ಯಾವಾಗ? 1608ರಲ್ಲಿ. ಸೊ ಇಲ್ಲಿ ನೀವು ವಿದ್ಯಾರ್ಥಿಗಳು ಕಲಿಬೇಕಾದ ಪಾಠ ಏನು, ಬಹುಶಃ ಬ್ರಿಟಿಷರ ಜಾಗದಲ್ಲಿ ನಾವೇನಾದರೂ ಭಾರತೀಯರು ಇದ್ದಿದ್ರೆ ಪರ್ಮಿಷನ್ ಇಲ್ಲ ಅಂತ ಹೇಳಿದರೆ ಅವತ್ತೇ ನಾವು ಗಂಟು ಮೂಟೆ ಕಟ್ಕೊಂಡು ನಮ್ಮ ದೇಶಕ್ಕೆ ವಾಪಸ್ ಹೋಗ್ಬಿಡ್ತಿದ್ವಿ. ಎಲ್ಲಿ ಬಿಡ್ರಿ ಪರ್ಮಿಷನ್ ಕೊಟ್ಟಿಲ್ಲ ಅಂತೇಳಿ ವಾಪಸ್ ಹೋಗ್ಬಿಡ್ತಿದ್ವಿ. ಆದರೆ ಬ್ರಿಟಿಷರಿಂದ ನಾವು ಕಲಿಬೇಕಾದ ಪಾಠ ಏನು ಅಂದರೆ ಟ್ರೈ ಆ್ಯಂಡ್ ಟ್ರೈ ಅಗೇನ್ ಅಂಟಿಲ್ ಯು ಸಕ್ಸೀಡ್ ಅಂತ ಹೇಳ್ತೀವಿ. ನಿಮಗೆ ಯಶಸ್ಸು ಬರೋವರೆಗೂ ನೀವು ಪ್ರಯತ್ನ ಮಾಡಬೇಕು. ಅವನು ಯಾಕಂದರೆ ಚಕ್ರವರ್ತಿ, ಅವನಿಷ್ಟ, ನಾನು ಕೊಡಲ್ಲಪ್ಪ ಅಂತ ಹೇಳ್ದ. ಸೊ ಇವರೇನು ಮಾಡಿದರು, ಪೇಷನ್ಸ್ ಕಳ್ಕೊಳ್ಳಿಲ್ಲ. ಆಯಿತು, ಲೆಟ್ ಅಸ್ ವೇಟ್, ಒಂದು ಸ್ವಲ್ಪ ತಾಳ್ಮೆಯಿಂದ ಕಾದು ನೋಡೋಣ, ಮತ್ತೆ ಇನ್ನೊಂದು ಸರಿ ಟ್ರೈ ಮಾಡಿದರೆ ಸಿಗಬಹುದೇನು ಅಂತ ಹೇಳಿ ನೆಕ್ಸ್ಟ್ ಅವರು ಟ್ರೈ ಮಾಡಿದ್ದು ಯಾವಾಗ? 1611ರಲ್ಲಿ. ಅಂದರೆ ನೋಡಿ 3 ವರ್ಷ ಬಿಟ್ಟು 1611ರಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನು ಕಳಿಸಿದರು. ಅವನ ಹೆಸರು ಮಿಡಲ್ಟನ್ ಅಂತ. ಅವನ ಹೆಸರು ನೋಟ್ ಮಾಡ್ಕೊಳ್ಳಿ, ಎಕ್ಸಾಮಿಗೆ ನಿಮಗೆ ಇದನ್ನೇ ಕೇಳೋದು. ಇವನು 2ನೇ ವ್ಯಕ್ತಿ, ಸೆಕೆಂಡ್ ಫೆಲೋ, 2ನೇ ವ್ಯಕ್ತಿ ಇವನು. ಫಸ್ಟ್ ಬಂದವನು ವಿಲಿಯಂ ಹಾಕಿನ್ಸ್, 2ನೇ ವ್ಯಕ್ತಿ ಮಿಡಲ್ಟನ್ ಅನ್ನುವ ಅಧಿಕಾರಿ, ಬ್ರಿಟಿಷ್ ಕಂಪನಿಯ ಅಧಿಕಾರಿ, ಮೊಘಲ್ ಚಕ್ರವರ್ತಿಯನ್ನು ಸೇಮ್ ಜಹಾಂಗೀರ್ನನ್ನು ಭೇಟಿ ಆಗ್ತಾನೆ. ಇಲ್ಲ, ನಮಗೆ ಭಾಳ ತೊಂದರೆ ಆಗ್ತಾಯಿದೆ, ವ್ಯಾಪಾರಕ್ಕೆ ದಯವಿಟ್ಟು ಅನುಮತಿ ಕೊಡಿ ಅಂತ ಕೇಳಿದಾಗ ಈ 2ನೇ ಬಾರಿ ಬಂದಿದ್ದನ್ನು ನೋಡಿ ನಮ್ಮ ಚಕ್ರವರ್ತಿ ಏನು ಮಾಡ್ತಾನೆ, ಅಯ್ಯೋ ಬಾಬಾ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತಿದ್ದಾರೆ ಇವರು, ಯಾಕೋ ಅವನಿಗೆ ಸ್ವಲ್ಪ ಹಾರ್ಟ್ ಚೇಂಜ್ ಆಗುತ್ತೆ, ಮನಸ್ಸು ಚೇಂಜ್ ಆಗುತ್ತೆ, ಸರಿ ಆಯಿತು ಕೊಡೋಣ ಅಂತ ಹೇಳಿ ಅವನೇನು ಮಾಡ್ತಾನೆ, ಒಂದು ಪ್ಲೇಸ್ ತೋರಿಸ್ತಾನೆ. ನೀವು ನೋಡ್ರಪ್ಪ ಅಲ್ಲಿ ಹೋಗಿ ವ್ಯಾಪಾರ ಮಾಡಿರಿ, ಮುಂದೆ ನೋಡೋಣ, ನಾ ಈಗ ಪರ್ಮಿಷನ್ ಅಂತ ಕೊಡಲ್ಲ, ಟೆಂಪರರಿಯಾಗಿ ಸ್ಟಾರ್ಟ್ ಮಾಡಿರಿ ಅಂತ ಸೂರತ್ ಅನ್ನುವ ಪಟ್ಟಣವನ್ನು ತೋರಿಸ್ತಾನೆ. ಗುಜರಾತಿನ ಸೂರತ್, ಫೇಮಸ್ ಫಾರ್ ಡೈಮಂಡ್ ಇಂಡಸ್ಟ್ರಿ, ವಜ್ರಗಳನ್ನು ಇದನ್ನು ಮಾಡುವಂಥ ಇಂಡಸ್ಟ್ರಿ ಇರೋದು ಸೂರತ್ತಲ್ಲಿ, ಗುಜರಾತಲ್ಲಿ. 1613ಕ್ಕೆ ನೀವು ಅಲ್ಲಿ ಸೂರತ್ತಿಗೆ ಹೋಗ್ರಿ, ಅಲ್ಲಿ ಲೋಕಲ್ ನಮ್ಮ ನವಾಬ್ ಇರ್ತಾನೆ, ಅವನಿಗೆ ಹೋಗಿ ಹೇಳ್ರಿ ಮೊಘಲ್ ಚಕ್ರವರ್ತಿ ಹೇಳಿದ್ದಾನೆ ನಾವು ಬಂದಿದ್ದೀವಿ ಅಂತ ಹೇಳಿ. ನಾವು ಹಳ್ಳಿ ಕಡೆಗೆ ಹೇಳ್ತೀವಿ ನೋಡ್ರಿ, ಸಾಹೇಬ್ರ ಹೆಸರು ಹೇಳ್ರಿ ಅಂತ ಹೇಳ್ತಾರಲ್ಲ, ಹಂಗೆ ಆ ದೊಡ್ಡವ್ರ ಹೆಸರು ಹೇಳಿ ಇವರಲ್ಲಿ ಹೋಗಿ ಸೂರತ್ನಲ್ಲಿ ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ತಾರೆ. ಆದರೆ ಆಗಲೂ ಕೂಡ ಪರ್ಮಿಷನ್ ಇರಲಿಲ್ಲ, ನೆನ್ಪಿಟ್ಕೊಳ್ಳಿ. 1613 ದೇರ್ ನೋ ಪರ್ಮಿಷನ್ ವಾಸ್ ಗಿವನ್. ಸುಮ್ಮನೆ ಓರಲ್ಲಾಗಿ ಮೌಖಿಕವಾಗಿ ಹೋಗ್ರಿ ಅಂತ ಹೇಳಿದರು. ಇವರಲ್ಲಿ ಹೋಗಿ ತಮ್ಮ ಮೊದಲ ವ್ಯಾಪಾರಿ ಕೇಂದ್ರವನ್ನು, ಅದನ್ನು ಫ್ಯಾಕ್ಟ್ರಿ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಫಸ್ಟ್ ಫ್ಯಾಕ್ಟ್ರಿ ಆಫ್ ದ ಬ್ರಿಟಿಷರ್ಸ್ ವಾಸ್ ಸ್ಟಾರ್ಟೆಡ್ ಇನ್ ಸೂರತ್. ಇಲ್ಲಿ ಸ್ಪಷ್ಟೀಕರಣ ಏನು ನಾನು ನಿಮಗೆ ಕೊಡಬೇಕು ಅಂದರೆ, ಫ್ಯಾಕ್ಟ್ರಿ ಅಂದ ತಕ್ಷಣ ನೀವೇನು ತಿಳ್ಕೊಳ್ಬಾರ್ದು, ಉತ್ಪಾದನೆ ಮಾಡುವ ಘಟಕ ಅಂತಲ್ಲ, ಪ್ರೊಡಕ್ಷನ್ ಯೂನಿಟ್ ಅಲ್ಲ. ಇಟ್ ಈಸ್ ಓನ್ಲಿ ಸೆಲ್ಲಿಂಗ್ ಪಾಯಿಂಟ್. ನಿಮ್ಮ ವಸ್ತುಗಳನ್ನು ಮಾರಾಟ ಮಾಡೋದಷ್ಟೇ, ಸೇಲ್ ಮಾಡೋದಷ್ಟೇ ಅಲ್ಲಿ ಕೆಲಸ. ಮಾರಾಟ ಕೇಂದ್ರವೇ ಹೊರತು ಪ್ರೊಡಕ್ಷನ್ ಸೆಂಟ್ರ್ ಅಲ್ಲ, ಅದು ನೆನ್ಪಿಟ್ಕೊಳ್ಳಿ. ಸೊ ಆ ಸೂರತ್ತಲ್ಲಿ ತಮ್ಮ ಮೊದಲ ಫ್ಯಾಕ್ಟ್ರಿಯನ್ನು, ಮಾರಾಟ ಕೇಂದ್ರವನ್ನು ಸ್ಟಾರ್ಟ್ ಮಾಡ್ತಾರೆ. ಮುಂದೆ ಅತಿ ಮಹತ್ವದ ಘಟನೆ ನೆಕ್ಸ್ಟ್ ಬರುತ್ತೆ. 1615ರಲ್ಲಿ ಮೋಸ್ಟ್ ಪವರ್ಫುಲ್ ಫೆಲೋ ಭಾರತಕ್ಕೆ ಬರ್ತಾನೆ, ಆ್ಯಂಡ್ ಡೇಂಜರಸ್ ಫೆಲೋ ಆಲ್ಸೋ. ಇವನಿಂದನೇ ನಮಗೆ ಸಮಸ್ಯೆ ಸ್ಟಾರ್ಟ್ ಆಗೋದು. ಸರ್ ಥಾಮಸ್ ರೋ, ಈ ಪುಣ್ಯಾತ್ಮ ಭಾರತಕ್ಕೆ ಬರ್ತಾನೆ. ಅವನು ಪುಣ್ಯಾತ್ಮ ಅಲ್ಲ, ನಾನು ಸುಮ್ಮನೆ ಹಂಗೆ ಹೇಳಿದೆ. ಸರ್ ಥಾಮಸ್ ರೋ ಅನ್ನುವಂಥ ಒಬ್ಬ ರಾಯಭಾರಿ, ಅವನಿಗೆ ನಾವು ರಾಯಭಾರಿ ಅಂತ ಹೇಳ್ತೀವಿ, ರಾಜ ಕುಟುಂಬದಿಂದ
ಒಂದು ನಿಮಿಷ, ಸ್ಕ್ರೀನ್ ಶೇಕ್ ಆಗ್ತದೆ. ಅವನೊಬ್ಬ ರಾಯಭಾರಿಯಾಗಿ ಬಂದಿದ್ದ. ಸೊ ಹಿ ಈಸ್ ಕಾಲ್ಡ್ ಅಂಬ್ಯಾಸಡರ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ರಾಯಭಾರಿ ಅಂತೀವಿ. ಬ್ರಿಟಿಷರ ರಾಯಭಾರಿಯಾಗಿ ಬಂದು ಜಹಾಂಗೀರ್ನನ್ನು ಭೇಟಿಯಾಗ್ತಾನೆ 1605ರಲ್ಲಿ. ಆದರೆ ಈ ಸರಿ ಅವ್ರು ಏನು ಮಾಡ್ತಾರೆ, ಬ್ರಿಟಿಷರು ಅವ್ರು ಭಾಳ ಬುದ್ಧಿವಂತರು. ಬ್ರಿಟಿಷರು ಬುದ್ಧಿವಂತರು ಅಂದರೂ ಸರಿ, ಬ್ರ್ಯಾಕೆಟ್ನಲ್ಲಿ ನಾವು ದಡ್ರು ಅಂದರೂ ಸರಿ, ಎರಡು ಬೋತ್ ಆರ್ ರೈಟು. ಇಂಡೈರೆಕ್ಟ್ಲಿ ಹೇಳಿದರೆ ಅವ್ರು ಭಾಳ ಜಾಣರಿದ್ರು, ನಾವು ಸ್ವಲ್ಪ ದಡ್ಡತನವನ್ನು ತೋರಿಸಿದ್ದೇವೆ. ಅವನೇನು ಮಾಡಿದ, ತಮ್ಮ ಮಹಾರಾಣಿಯಿಂದ ಅಂದರೆ ಎಲಿಜಬೆತ್ I ಅಂತ ನಾನು ಆಗಲೇ ಹೇಳಿದೆ, ಆ 1ನೇ ಎಲಿಜಬೆತ್ ರಾಣಿಯಿಂದ ಒಂದು ಪತ್ರವನ್ನು ತಂದಿದ್ದ. ರಾಜ ಮನೆತನದಿಂದ ಒಂದು ಪತ್ರವನ್ನು ತಂದಿದ್ದ. ಫಾರ್ಮಲ್ ಲೆಟರ್ ವಾಸ್ ಬ್ರಾಟ್ ಫ್ರಮ್ ಸರ್ ಥಾಮಸ್ ರೋ ಫ್ರಮ್ ದ ಬ್ರಿಟಿಷ್ ಕ್ವೀನ್. ಯಾರಿಗೆ ಪತ್ರ ಯಾರಿಗೆ ಬರೆದಿದ್ರು ಅಂದರೆ ಮೊಘಲ್ ಚಕ್ರವರ್ತಿ ಜಹಾಂಗೀರ್ನಿಗೆ ಬರೆದಿದ್ರು. ಈ ಪತ್ರದಲ್ಲಿ ಏನಿತ್ತು ಅಂದರೆ 3 ಸಂಗತಿಗಳು. ನಂಬರ್ 1, ಅದನ್ನು ಬೋರ್ಡ್ ಮೇಲೆ ಬರಿತೀನಿ. ಫಸ್ಟ್ ಪಾಯಿಂಟ್ ಪತ್ರದಲ್ಲಿ ಇದ್ದಿದ್ದೇನು ಅಂದರೆ, ಮೊಘಲ್ ಎಂಪರರ್ನನ್ನು ನಾವು ಸಾರ್ವಭೌಮ ಅಂಥೇಳಿ ಮಾನ್ಯ ಮಾಡ್ತೀವಿ. ಮೊಘಲ್ ಎಂಪರರ್ ಈಸ್ ಅವರ್ ಸುಪ್ರೀಂ ಅಥಾರಿಟಿ, ಈಸ್ ಅವರ್ ಸಾವರಿನ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಸಾವರಿನ್ ಅಂದರೆ ಸಾರ್ವಭೌಮ. ಭಾರತದಲ್ಲಿ ಮೊಘಲ್ ಚಕ್ರವರ್ತಿಯೇ ಸಾರ್ವಭೌಮ ಅನ್ನೋದನ್ನು ನಾವು ಎಕ್ಸೆಪ್ಟ್ ಮಾಡ್ಕೊಳ್ತೀವಿ ಅನ್ನೋದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂದರೆ, ವಿ ಡೋಂಟ್ ಇಂಟರ್ಫಿಯರ್, ನಾವು ಯಾವುದರಲ್ಲಿ ಹಸ್ತಕ್ಷೇಪ ಮಾಡಲ್ಲ. ಅಂದರೆ ಸಾಮಾಜಿಕ ಮತ್ತು ಧಾರ್ಮಿಕ ವಿಚಾರಗಳಲ್ಲಿ, ಇಂಟರ್ಫಿಯರ್ ಇನ್ ಸೋಷಿಯಲ್ ಆ್ಯಂಡ್ ರಿಲೀಜಿಯಸ್ ಮ್ಯಾಟರ್ಸ್. ಇದು ಬಹಳ ಮುಖ್ಯವಾದ ಪಾಯಿಂಟು. ರಿಲೀಜಿಯಸ್ ವಿಷಯಗಳಲ್ಲಿ ನಾವು ಹಸ್ತಕ್ಷೇಪ ಮಾಡಲ್ಲ ಅಂತ ಬ್ರಿಟಿಷರು ನಮಗೆ ಒಂದು ಭರವಸೆ ಕೊಟ್ಟರು. ಇಲ್ಲಿ ಭರವಸೆ ಅಂತ ಯಾಕೆ ಒತ್ತಿ ಹೇಳ್ತಿದ್ದೀನಿ ಅಂದರೆ, ಆಮೇಲೆ ಅದಕ್ಕೆ ಅವರು ತದ್ವಿರುದ್ಧವಾಗಿ ನಡ್ಕೊಳ್ತಾರಲ್ಲ. ಅವರು ಹೇಳಿದ್ದೇ ಒಂದು, ಮಾಡಿದ್ದೇ ಒಂದು. ಬಟ್ ಈ ಹಂತದಲ್ಲಿ ದೇ ಗೇವ್ ಪ್ರಾಮಿಸ್ ದಟ್ ವಿ ವಿಲ್ ನಾಟ್ ಇಂಟರ್ಫಿಯರ್ ಇನ್ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್. ನಿಮ್ಮ ದೇಶದ ಸಾಮಾಜಿಕ ಧಾರ್ಮಿಕ ವಿಚಾರದಲ್ಲಿ ನಾವು ತಲೆ ಹಾಕಲ್ಲ ಅಂತ ನಮ್ಮ ಸರ್ ಹೇಳ್ತಿದ್ರು, ನನಗೆ ಕಲಿಸಿದ ಗುರುಗಳು. ತಲೆ ಹಾಕಲ್ಲ ಅಂತ ಹೇಳಿ ಆಮೇಲೆ ಇಡೀ ಬಾಡಿಯನ್ನೇ ಹಾಕಿದರು. ತಲೆಯಲ್ಲ, ಇಡೀ ಬಾಡಿಯನ್ನೇ ಹಾಕ್ತಾರೆ. ಅದು ಮುಂದಿನ ಚರ್ಚೆಯಲ್ಲಿ ಬರುತ್ತೆ. ಇದು 2ನೇ ಭರವಸೆ. 3ನೇ ಪಾಯಿಂಟ್ ಏನು ಅಂದರೆ, ವಿ ಪೇ ಟ್ಯಾಕ್ಸಸ್ ಟು ದ ಗೌರ್ಮೆಂಟ್ ಪ್ರಾಂಪ್ಟ್ಲಿ. ನಾವು ತೆರಿಗೆಗಳನ್ನು ಪ್ರಾಂಪ್ಟಾಗಿ, ಸಿನ್ಸಿಯರಾಗಿ ಕಟ್ತೇವೆ, ಯಾವುದೇ ತೊಂದರೆ ಕಿರಿಕಿರಿ ಮಾಡಲ್ಲ. ಪೇಮೆಂಟ್ ಆಫ್ ಟ್ಯಾಕ್ಸಸ್, ಯಾಕಂದ್ರೆ ನೀವು ಬೇರೆ ದೇಶದಿಂದ ಬಂದಿರೋದ್ರಿಂದ ನಮ್ಮ ದೇಶದ ಅರಸರಿಗೆ ತೆರಿಗೆ ಕಟ್ಟುವುದು ನಿಮ್ಮ ಕರ್ತವ್ಯ, ಅದು ಕಟ್ಟಲೇಬೇಕು. ನಾವು ಬೇರೆ ದೇಶಕ್ಕೆ ಹೋದರೂ ಕಟ್ಟಬೇಕು. ಸೊ ವಿ ಪೇ ಟ್ಯಾಕ್ಸಸ್ ಪ್ರಾಂಪ್ಟ್ಲಿ. ನಾವು ಸಿನ್ಸಿಯರಾಗಿ ನೀವು ಹಾಕುವಂಥ ತೆರಿಗೆಗಳನ್ನು ಮೊಘಲ್ ಚಕ್ರವರ್ತಿಗೂ ಕಟ್ತೀವಿ. ಮತ್ತು ಸ್ಥಳೀಯ ಅರಸರೇನಿದ್ರು ಅವ್ರು ಕೆಲವು ಟ್ಯಾಕ್ಸ್ ಹಾಕ್ತಿದ್ರು, ಅವಕ್ಕೆ ಲೋಕಲ್ ಟ್ಯಾಕ್ಸ್ ಅಂತ ನಾವು ಕರಿತೀವಿ. ಸ್ಥಳೀಯ ತೆರಿಗೆಗಳು ಅಂಥೇಳಿ, ಸ್ಥಳೀಯ ನವಾಬರು, ಅರಸರು, ನಾವು ಲೋಕಲ್ ಹೀರೋಸ್ ಅಂತ ಕರಿತೀವಿ ಅವ್ರನ್ನ. ಆ ಸ್ಥಳೀಯ ಆಡಳಿತಗಾರರು ಏನಿದ್ರು ಅವರೇನಾದರೂ ಟ್ಯಾಕ್ಸ್ ಹಾಕಿದರೆ ಅದನ್ನು ಕಟ್ತೇವೆ, ಪ್ರಾಂಪ್ಟಾಗಿ ಕಟ್ತೇವೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟರು. ಈಗ ನೀವು ಒಂದು ನಿಮಿಷ ಯೋಚನೆ ಮಾಡಿ, ಯಾರಾದರೂ ಒಬ್ಬ ವಿದೇಶದಿಂದ ಬಂದಂಥ ವ್ಯಕ್ತಿ ಇಷ್ಟೊಂದು ಭರವಸೆಗಳು ನಿಮಗೆ ಕೊಟ್ಟ ಮೇಲೆ ಅವ್ರ ಬಗ್ಗೆ ನಿಮಗೇನು ಉಂಟಾಗುತ್ತೆ? ವಿಶ್ವಾಸ ಉಂಟಾಗುತ್ತೆ, ಹೌದಲ್ವಾ? ಸಹಜವಾಗಿ ಅವ್ರ ಬಗ್ಗೆ ವಿಶ್ವಾಸ ಬರುತ್ತೆ, ನಂಬಿಕೆ ಬರುತ್ತೆ. ಇವರು ಭಾಳ ಒಳ್ಳೆಯವರು, ಗುಡ್ ಬಾಯ್ಸ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ. ಬ್ರಿಟಿಷರ್ಸ್ ಆರ್ ಗುಡ್ ಬಾಯ್ಸ್, ಒಳ್ಳೆ ಹುಡುಗರು ಅಂತ ಅನ್ಸ್ಕೊಂಬಿಟ್ರು. ಆದರೆ ಮುಂದೆ ಗೊತ್ತಾಗುತ್ತೆ ದೇ ವೇರ್ ನಾಟ್ ಗುಡ್, ಬರೀ ಡೇಂಜರ್ ಇದ್ದರು ಅನ್ನೋದು ಮುಂದಿನ ಚರ್ಚೆಯಲ್ಲಿ ಗೊತ್ತಾಗುತ್ತೆ. ಸೊ ಈ ಸದ್ಯಕ್ಕೆ ಅವ್ರ ಬಗ್ಗೆ ಒಂದು ಏನೋ ವಿಶ್ವಾಸ ಬಂತು, ಮನುಷ್ಯ ಒಳ್ಳೆಯವನಿದ್ದಾನೆ ಅಂತ ಹೇಳಿಬಿಟ್ಟು. ಈಗ ನೋಡಿ, ನಮ್ಮ ಚಕ್ರವರ್ತಿ ಮಾಡುವ ತಪ್ಪೇನು ಅಂದರೆ, ಮೊಘಲ್ ಎಂಪರರ್ ಜಹಾಂಗೀರ್ ಗೇವ್ ದ ಪರ್ಮಿಷನ್. ಈ ಪತ್ರವನ್ನು ನೋಡಿ ಅದನ್ನು ನಂಬಿ ಮೋಸ ಹೋಗಿ ಏನಾಗ್ತಾನೆ, ಅನುಮತಿ ಕೊಟ್ಬಿಡ್ತಾನೆ. ಇನ್ನು ಮೇಲೆ ಭಾರತದಲ್ಲಿ ಬ್ರಿಟಿಷರು ವ್ಯಾಪಾರ ಮಾಡಲಿಕ್ಕೆ ಪರ್ಮಿಷನ್ ನಾನು ಕೊಟ್ಟಿದ್ದೇನೆ ಅಂತ ಹೇಳ್ಬಿಟ್ಟೆ. ಪರ್ಮಿಷನ್ ಈಸ್ ಗ್ರಾಂಟೆಡ್, ಅಧಿಕೃತವಾಗಿಯೇ ಅನುಮತಿಯನ್ನು ಕೊಡ್ತಾನೆ. ಅದನ್ನು ಅವರ ಉರ್ದು ಭಾಷೆಯಲ್ಲಿ ಏನಂತ ಕರೀತಾರೆ? ಫರ್ಮಾನ್ ಅಂತ ಹೇಳ್ತಾರೆ. ಈ ಶಬ್ದ ನೆನ್ಪಿಟ್ಕೊಳ್ಳಿ, ಇದು ಭಾಳ ಇಂಪಾರ್ಟೆಂಟ್. ಅಂದರೆ ಅದು ಉರ್ದು ಭಾಷೆ. ಫರ್ಮಾನ್ ಅಂದರೆ ಆದೇಶ, ಚಕ್ರವರ್ತಿಯ ಆದೇಶ ಅಲ್ಲಿ ಆಗುತ್ತೆ. 1615ರಲ್ಲಿ
ನಾನು ನಿಮಗೆ ಪರ್ಮಿಷನ್ ಕೊಟ್ಟಿದ್ದೇನೆ, ನೀವಿನ್ನು ಭಾರತದಲ್ಲಿ ವ್ಯಾಪಾರ ಮಾಡಿಕೊಳ್ಳ್ರಿ ಅಂತ ಲಿಖಿತವಾಗಿ ಇನ್ ರೈಟಿಂಗ್ ಪರ್ಮಿಷನ್ ಕೊಡ್ತಾರೆ. ನೋಡಿ, ಅಲ್ಲಿಂದ ನಮ್ಮ ಚರಿತ್ರೆ ಚೇಂಜ್ ಆಗುತ್ತೆ, ನಮ್ಮ ಹಿಸ್ಟ್ರಿ ಚೇಂಜ್ ಆಗೋದು ಇಲ್ಲಿಂದ. ಅಲ್ಲಿವರೆಗೆ ಏನಾಗಿರಲಿಲ್ಲ, ಎವ್ರಿಥಿಂಗ್ ವಾಸ್ ರೈಟ್. 1615ರಿಂದ ಈ ದೇಶದ ಇತಿಹಾಸ ಏನಾಗುತ್ತೆ, ಚೇಂಜ್ ಆಗುತ್ತೆ. ಯಾಕೆ? ಅವ್ರಿಗೆ ಪರ್ಮಿಷನ್ ಕೊಟ್ಟಾಯಿತು. ಈಗ ಅವ್ರ ದೇಶದಾಗ ಬೇರೆ ಬೇರೆ ಕಡೆ ವ್ಯಾಪಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅಲ್ಲಿಂದ ಮುಂದೆ ಅವರು ತಮ್ಮ ನಿಜವಾದ ಬಣ್ಣ, ಟ್ರೂ ಕಲರ್ ಅಂತ ಹೇಳ್ತೀವಿ, ನಿಜವಾದ ಬಣ್ಣ ಏನು ಅನ್ನೋದು ನಮಗೆ ಇನ್ನು ಮುಂದೆ ಗೊತ್ತಾಗುತ್ತೆ. ಅಲ್ಲಿಂದ ವ್ಯಾಪಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಅದರ ಮುಂದಿನ ಹಂತಗಳನ್ನು, ನೆಕ್ಸ್ಟ್ ಡೆವಲಪ್ಮೆಂಟ್ಸ್ ಏನು ಅಂತ ನಾನು ಈಗ ಹೇಳ್ತಾ ಹೋಗ್ತೀನಿ, ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೇಜಸ್ಸಲ್ಲಿ ಆಗಿದ್ದೇನು, ಮುಂದಿನ ಹಂತಗಳೆಲ್ಲ ಆಗಿದ್ದು ಅಂತ ಹೇಳಿದ್ರೆ, ಕ್ರಿಸ್ತ ಶಕ 1640ರಲ್ಲಿ ಅವರು ಮಡ್ರಾಸಲ್ಲಿ ಎಂಟ್ರಿ ಕೊಡ್ತಾರೆ. ಬ್ರಿಟಿಷರ್ಸ್ ಎಂಟರ್ಡ್ ಮಡ್ರಾಸ್. ಅಲ್ಲಿವರೆಗೆ ಮಡ್ರಾಸಿಗೆ ಬಂದಿರಲಿಲ್ಲ. ಇಲ್ಲಿ ನೀವು ಮಡ್ರಾಸ್ ಅಂದರೆ ಏನು ತಿಳ್ಕೊಳ್ಬೇಕು, ಈಸ್ಟರ್ನ್ ಕೋಸ್ಟ್, ಪೂರ್ವ ಕರಾವಳಿ ಅಂತ ಹೇಳ್ತೀವಿ. ಅದನ್ನು ಜಾಗ್ರಫಿಯಲ್ಲಿ ಕೋರಮಂಡಲ್ ಕೋಸ್ಟ್ ಅಂತಾರೆ, ಕೋರಮಂಡಲ್ ತೀರ ಅಂತ ಹೇಳ್ತಾರೆ. ಈ ಕಡೆ ಅರಬ್ಬಿ ಸಮುದ್ರಕ್ಕೆ ಬರುವುದನ್ನು ನಾವೇನಂತ ಕರಿತೀವಿ, ಪಶ್ಚಿಮ ತೀರ. ಆ ಪಶ್ಚಿಮ ತೀರಕ್ಕೆ ಇರುವಂಥ ಹೆಸರೇನು, ಮಲಬಾರ್ ಕೋಸ್ಟ್ ಅಂತೀವಿ. ಇದು ಮಲಬಾರ್ ಕೋಸ್ಟು, ಅದು ಕೋರಮಂಡಲ್ ಕೋಸ್ಟು. ಸೊ ಈಗ ಮಡ್ರಾಸಿಗೆ ತಮ್ಮ ವ್ಯಾಪಾರವನ್ನು ವಿಸ್ತರಿಸುವುದಕ್ಕೆ 1640ಕ್ಕೆ ಬರ್ತಾರೆ. ಅಲ್ಲಿ ಒಬ್ಬ ಮತ್ತು ಮಡ್ರಾಸಿನ ಹಳೆಯ ಹೆಸರೇನು ಅಂತ ಕೂಡ ನಿಮಗೆ KS ಅಲ್ಲಿ ಕೇಳಿದ್ದಾರೆ. ಅದು ಬಹಳ ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ. ಚಂದ್ರಗಿರಿ ಅಂತ ಅದರ ಹೆಸರು, ಅದು ನೆನ್ಪಿಟ್ಕೊಳ್ಳಿ. ದ ಒರಿಜಿನಲ್ ನೇಮ್ ಆಫ್ ಮಡ್ರಾಸ್ ಈಸ್ ಚಂದ್ರಗಿರಿ. ಅಲ್ಲಿ ಒಬ್ಬ ಹಿಂದೂ ಅರಸ ಆಳ್ತಿದ್ದ, ಚಂದ್ರಗಿರಿಯ ದೊರೆ ಅಂತ. ಅವನ ಹೆಸರು ಕೊಟ್ಟಿಲ್ಲ NCERT ಬುಕ್ಕಲ್ಲಿ, ಬರೀ ರಾಜ ಆಫ್ ಚಂದ್ರಗಿರಿ ಅಂತಿದೆ, ನೀವು ಹಾಗೆ ಬರ್ಕೊಳ್ಳಿ. ಆ ಚಂದ್ರಗಿರಿಯ ಅರಸನನ್ನು 1640ರಲ್ಲಿ ಬ್ರಿಟಿಷರು ಭೇಟಿಯಾಗಿ ರಿಕ್ವೆಸ್ಟ್ ಮಾಡ್ತಾರೆ, ಏನು, ನಮ್ಮ ವ್ಯಾಪಾರ ಚೆನ್ನಾಗಿ ಬೆಳೀತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ, ನಮಗೆ ಇನ್ನೊಂದು ಕಡೆಗೆ ವ್ಯಾಪಾರ ಮಾಡಲಿಕ್ಕೆ ಜಾಗ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರಿಂದ ಹೀ ಗೇವ್ ಪರ್ಮಿಷನ್. ಅವನೇನು ಮಾಡ್ತಾನೆ, ಈಗ ವ್ಯಾಪಾರ ಮಾಡಲಿಕ್ಕೆ ಇವರಿಗೆ ಅನುಮತಿಯನ್ನು ಕೊಡ್ತಾನೆ. ಆಯ್ತಪ್ಪ, ನೀವು ಮಡ್ರಾಸಿಂದನೂ ಕೂಡ ವ್ಯಾಪಾರ ಮಾಡಿ ಅಂತ ಈ ಚಂದ್ರಗಿರಿಯ ರಾಜ ಅನುಮತಿಯನ್ನು ಕೊಡ್ತಾನೆ. ಅನುಮತಿ ಕೊಡೋ ಸಮಯದಲ್ಲೇ ಬ್ರಿಟಿಷರು ಮಾಡಿದ ಬುದ್ಧಿವಂತಿಕೆ ಏನು ಅಂದರೆ, ಸ್ವಾಮಿ, ನಾವು ವ್ಯಾಪಾರ ಮಾಡ್ತೀವಿ ಖರೆ, ಆದರೆ ನಮಗೊಂದು ಕೋಟೆ ಕಟ್ಟಲಿಕ್ಕೆ ನೀವು ಪರ್ಮಿಷನ್ ಕೊಟ್ಟರೆ ಭಾಳ ಚೆನ್ನಾಗಿರುತ್ತೆ ಅಂತ ಒಂದು ಡೈಲಾಗ್ ಹೊಡೆದ್ರು. ನಿಮ್ಮ ಭಾಷೆಯಲ್ಲಿ, ವಿದ್ಯಾರ್ಥಿಗಳ ಭಾಷೆಯಲ್ಲಿ ಹೇಳೋದಾದರೆ ಒಂದು ಡೈಲಾಗ್ ಹೊಡೆದ್ರು. ಸರ್, ನಾವು ವ್ಯಾಪಾರ ಮಾಡ್ತೀವಿ, ಬಟ್ ವ್ಯಾಪಾರಕ್ಕೆ ನಮಗೊಂದು ಕೋಟೆ ಬೇಕು. ಫೋರ್ಟ್ ಅಂದರೆ ಕೋಟೆ. ನಾವು ಒಂದು ಕೋಟೆಯನ್ನು ಕಟ್ತೇವೆ, ನೀವು ಸ್ವಲ್ಪ ಪರ್ಮಿಷನ್ ಕೊಡಿ ಅಂತ ಕೇಳಿದ್ರು. ಬಹುಶಃ ನೀವು ಭಾಳ ಗಮನ ಕೊಟ್ಟು ಪಾಠ ಕೇಳ್ತಿದ್ರೆ ನಾನು ಹೇಳೋದು ನಿಮಗೆ ಅರ್ಥ ಆಗುತ್ತೆ. ಕೋಟೆ ಯಾಕೆ ಸರ್ ಬೇಕು, ನೀವು ಯೋಚನೆ ಮಾಡಿ, ಕಾಮನ್ ಸೆನ್ಸಿಂದ ಯೋಚನೆ ಮಾಡಿ. ವ್ಯಾಪಾರಕ್ಕೆ ಬಂದವ್ರಿಗೆ ಕೋಟೆ ಯಾಕಪ್ಪ ಬೇಕು, ವೈ ದ ಫೋರ್ಟ್ ಈಸ್ ರಿಕ್ವೈರ್ಡ್, ನೀವು ವ್ಯಾಪಾರ ಮಾಡ್ಕೊಂಡು ಹೋಗಬೇಕು. ಆದರೆ ಅವರ ಒಳಗಿನ ಉದ್ದೇಶ ಏನಿತ್ತಂದರೆ, ಈ ಕೋಟೆಯನ್ನು ಕಟ್ಟಿ ಮುಂದಿನ ವರ್ಷಗಳಲ್ಲಿ ಅಲ್ಲಿ ತಮ್ಮ ದೇಶದಿಂದ ಸೈನಿಕರನ್ನು ಕರ್ಕೊಂಬಂದು ಶಸ್ತ್ರಾಸ್ತ್ರಗಳನ್ನಿಟ್ಟು ಮುಂದೆ ಯುದ್ಧ ಮಾಡಲಿಕ್ಕೆ ಅವರು ತಯಾರಿ ಮಾಡ್ಕೊಳ್ತಿದ್ರು. ಪೂರ್ವ ತಯಾರಿ ಅಂತ ಹೇಳ್ತೀವಿ. ಇದು ನಮ್ಮ ಅರಸರಿಗೆ ಅರ್ಥ ಆಗಲಿಲ್ಲ. ಬಟ್ ನಮ್ಮ ಅರಸರಿಗೆ ಅವರು ಎಷ್ಟು ಮೋಸ ಮಾಡಿ ಹೇಳಿಬಿಟ್ರು ಅಂದರೆ, ಇಲ್ಲ ಸರ್, ಕೋಟೆ ಯಾಕಂದರೆ ನಮ್ಮ ಎಲ್ಲ ವ್ಯಾಪಾರ ಸಾಮಗ್ರಿಗಳನ್ನು ನಾವು ಸ್ಟಾಕ್ ಮಾಡ್ತೇವೆ ಅಂತ ಹೇಳಿದ್ರು. ಅಂದರೆ ಒಂಥರ ವಂಚಿಸುವ ಮಾತುಗಳು. ನಮ್ಮ ಸಾಮಗ್ರಿಗಳೆಲ್ಲ ತರ್ತೀವಿ, ಅವನ್ನೆಲ್ಲ ಇಟ್ಕೊಳ್ಳೋದಕ್ಕೆ ನಮಗೆ ಜಾಗ ಬೇಕು, ಸ್ವಲ್ಪ ಜಾಗ ಆದರೆ ಸಾಕಾಗಲ್ಲ, ದೊಡ್ಡ ಕೋಟೆ ಕಟ್ಟಿದರೆ ನಾವು ಸ್ಟಾಕಿಂಗ್ ಆಫ್ ಗುಡ್ಸ್ ಅಂತ ಹೇಳ್ತೀವಿ. ವಸ್ತುಗಳು, ನಮ್ಮ ಸರಕುಗಳನ್ನೆಲ್ಲ ಸ್ಟಾಕ್ ಮಾಡಿ ಸ್ಟೋರ್ ಮಾಡಲಿಕ್ಕೆ ಜಾಗ ಬೇಕು, ಅದಕ್ಕೆ ನಾವು ಕೋಟೆಯನ್ನು ಕಟ್ತೀವಿ ಅಂತ ಹೇಳಿದ್ರು. ಅದನ್ನು ನಮ್ಮ ಅರಸ ಏನು ಮಾಡಿಬಿಟ್ಟ, ಅವ್ನು ನಂಬಿಬಿಟ್ಟ. ಹಿ ವಾಸ್ ವೆರಿ ಇನ್ನೋಸೆಂಟ್. ನಮ್ಮ ಅರಸ ಬಹಳ ಇನ್ನೋಸೆಂಟ್ ಇದ್ದ. ಪಾಪ ಇದ್ರೂ ಇರಬಹುದು ಬಿಡು, ಆಯ್ತು ರೀ, ಕಟ್ಕೊಳ್ರಿ ಅಂತ ಹೇಳಿದ್ದಕ್ಕೆ ನೋಡಿ, ಇಲ್ಲಿಂದ ಅವರ ನಿಜವಾದ ಆಟ ಸ್ಟಾರ್ಟ್ ಆಗುತ್ತೆ. ದೇ ಬಿಲ್ಟ್ ದೇರ್ ಫಸ್ಟ್ ಫೋರ್ಟ್. ಅದರ ಹೆಸರನ್ನು ನಿಮಗೆ ಎಕ್ಸಾಮ್ನಲ್ಲಿ ರೆಗ್ಯುಲರಾಗಿ ಕೇಳ್ತಾನೆ, ಸೇಂಟ್ ಜಾರ್ಜ್ ಫೋರ್ಟ್ ಅಂತ. ಎಲ್ಲರೂ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಬ್ರಿಟಿಷರು ಭಾರತದಲ್ಲಿ ಕಟ್ಟಿದ ಮೊಟ್ಟ ಮೊದಲ ಕೋಟೆ ಯಾವುದು ಅಂದರೆ ಸೇಂಟ್ ಜಾರ್ಜ್ ಫೋರ್ಟ್. 1642, 1642ರಲ್ಲಿ ಮಡ್ರಾಸಲ್ಲಿ ಕಟ್ಟಿದರು. ಇದು ಭಾರತದಲ್ಲಿ ಬ್ರಿಟಿಷರು ಕಟ್ಟಿದಂತಹ ಪ್ರಪ್ರಥಮ ಮೊಟ್ಟ ಮೊದಲ ಕೋಟೆ. ಮತ್ತು ಈ ಕೋಟೆ ಎಷ್ಟು ಚೆನ್ನಾಗಿದೆ ಅಂದರೆ ಈಗಲೂ ಕೂಡ ಅದು ಸುಸ್ಥಿತಿಯಲ್ಲಿದೆ. ನೀವು ಯಾವಾಗಾದರೂ ಚೆನ್ನೈಗೆ, ಮಡ್ರಾಸಿಗೆ ಹೋದರೆ ನೀವು ಈ ಕೋಟೆಯನ್ನು ಈಗಲೂ ನೋಡಬಹುದು. ಪ್ಲೀಸ್ ವಿಸಿಟ್, ಯಾರೇ ಹೋಗಲಿ ನೋಡಿರಿ.
ಮತ್ತು ಅದರ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳಿದ್ರೆ ನಿಮಗೆ ಅಚ್ಚರಿ ಆಗುತ್ತೆ. ಈಗಲೂ ಮಡ್ರಾಸಿನ ಮುಖ್ಯಮಂತ್ರಿಗಳು ಅಂದರೆ ತಮಿಳುನಾಡು CM ಯಾರಿರ್ತಾರೆ ಅವರು ಧ್ವಜಾರೋಹಣ ಫ್ಲಾಗ್ ಹೈಸ್ಟಿಂಗನ್ನು ಇದೇ ಕೋಟೆಯ ಮೇಲೇ ಮಾಡ್ತಾರೆ. ಆಗಸ್ಟ್ 15ಕ್ಕೆ ಬ್ರಿಟಿಷರು ಕಟ್ಟಿದ ಕೋಟೆ ಮೇಲೇ ನಾವು ನಮ್ಮ ತಿರಂಗಿ ಝಂಡಾವನ್ನು ಈಗೂ ಹಾರಿಸ್ತೀವಿ. ಆಗಸ್ಟ್ 15, ಜನವರಿ 26. ಅಂದರೆ ಇದು ಇತಿಹಾಸದ ಒಂದು ರೋಮಾಂಚಕ ಘಟ್ಟ. ಬ್ರಿಟಿಷರು ಕಟ್ಟಿದ ಕೋಟೆಯ ಮೇಲೆ ಈಗ ನಾವು ನಮ್ಮ ಬಾವುಟವನ್ನು ಹಾರಿಸ್ತಾ ಇದ್ದೇವೆ. ಸೊ ಆ ಪರ್ಮಿಷನ್ ತಗೊಂಡು ಆ ಸೇಂಟ್ ಜಾರ್ಜ್ ಕೋಟೆಯನ್ನು ಕಟ್ಟಿದರು. ಅಲ್ಲಿಂದ ಮುಂದಿನ ವರ್ಷಗಳಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ದೇ ಬ್ರಾಟ್ ದೇರ್ ಆರ್ಮಿ, ತಮ್ಮ ಸೈನಿಕರನ್ನು ಕರ್ಕೊಂಬಂದರು, ತಮ್ಮ ಜನರನ್ನು ಕರ್ಕೊಂಬಂದರು. ಇಂಗ್ಲೆಂಡ್ನಿಂದ ತಮ್ಮ ನಾಗರಿಕರನ್ನು, ಬ್ರಿಟಿಷರನ್ನು ಕರ್ಕೊಂಬರ್ತಾರೆ. ದೊಡ್ಡ ಸಂಖ್ಯೆಯಲ್ಲಿ ಕರ್ಕೊಂಬಂದು ಅವ್ರನ್ನೆಲ್ಲ ಆ ಕೋಟೆಯ ಒಳಗಡೆ ಇಟ್ಟು ತಮ್ಮ ಶಕ್ತಿಯನ್ನು ಪ್ರಬಲಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ನಮ್ಮ ಅರಸರುಗಳು ಗಮನಿಸಲೇ ಇಲ್ಲ. ಅನ್ಫಾರ್ಚುನೇಟ್ಲಿ ಇಂಡಿಯನ್ ರೂಲರ್ಸ್ ಡಿಡ್ ನಾಟ್ ಗಿವ್ ಅಟೆನ್ಷನ್ ಫಾರ್ ಆಲ್ ದೀಸ್ ಸ್ಟ್ರಾಟಜಿಕ್ ಡೆವಲಪ್ಮೆಂಟ್ಸ್ ಅಂತ ಹೇಳ್ತು. ಬಹಳ ಮಹತ್ವದ ಬದಲಾವಣೆಗಳು ಇವರು ಗಮನಿಸಲೇ ಇಲ್ಲ. ಹಾಗಾಗಿ ಅವರು ಸ್ಟ್ರಾಂಗ್ ಆಗಿ ಬೆಳೀತಾ ಹೋದರು. ನೆಕ್ಸ್ಟ್ 2ನೇ ಹಂತದಲ್ಲಿ ಅವರು ಎಲ್ಲಿ ಎಂಟ್ರಿ ಕೊಡ್ತಾರೆ ಅಂದರೆ ಕ್ರಿಸ್ತಶಕ 1660. ಈಗ ಅವರ ಗಮನ ಎಲ್ಲಿ ಬರುತ್ತೆ ಅಂದರೆ ಬಾಂಬೆ. ಈಗ ಈಸ್ಟ್ ಇಂಡಿಯಾ ಕಂಪನಿಯ ಗಮನ ಎಲ್ಲಿಗೆ ಹೋಗುತ್ತೆ ಅಂದರೆ ಬಾಂಬೆ ಪಟ್ಟಣಕ್ಕೆ ಬರುತ್ತೆ. ಅಂದರೆ ನೀವು ಅಲ್ಲಿ ಸ್ವಲ್ಪ ಮ್ಯಾಪ್ ನೆನಪು ಮಾಡ್ಕೋಬೇಕು ನಿಮ್ಮ ಮೈಂಡಲ್ಲಿ. ಇಂಡಿಯಾದ ಮ್ಯಾಪನ್ನು ಗಮನ ಇಟ್ಕೊಳ್ಳಿ. ಈಗ ಮಡ್ರಾಸಿಂದ ಮತ್ತೆ ಬಾಂಬೆ ಕಡೆಗೆ ಬರ್ತಾರೆ. ಸೊ ರಿಮೆಂಬರ್ ದಿ ಮ್ಯಾಪ್ ಆಫ್ ಇಂಡಿಯಾ. ಸೊ ನೀವು ಮ್ಯಾಪ್ ಇಂಡಿಯಾ ಮಾಡಿಕೊಂಡ್ರೆ ಮಡ್ರಾಸ್ ಸಮ್ವೇರ್ ಇಲ್ಲಿ ಬರುತ್ತೆ. ಸೊ ಬಾಂಬೆ ಇಲ್ಲಿ ಬರುತ್ತೆ B. ಸೊ ಈಗ ಇಲ್ಲಿ ಇದ್ದವರು ಮತ್ತೆ ಇಲ್ಲಿಗೆ ಶಿಫ್ಟ್ ಆಗ್ತಿದ್ದಾರೆ. ಆಮೇಲೆ ನೆಕ್ಸ್ಟ್ ಮುಂದಿನ ಚರ್ಚೆಯಲ್ಲಿ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ ಬಂಗಾಳ ಬರುತ್ತೆ. ಬಂಗಾಳಕ್ಕೆ ಹೋಗಿ ತಮ್ಮ ನಿಜವಾದ ಆಟವನ್ನು ಅಲ್ಲಿ ತೋರಿಸ್ತಾರೆ. ಈಗ ಸದ್ಯ ಸೀನ್ ಈಸ್ ಶಿಫ್ಟೆಡ್ ಟು ಬಾಂಬೆ, ಇಲ್ಲಿಗೆ ಬರ್ತಾರೆ. ಸೊ ಬಾಂಬೆಗೆ ಬಂದು ವ್ಯಾಪಾರವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಸಣ್ಣ ಹಿನ್ನೆಲೆ ಇದೆ. ಅದು 2 ನಿಮಿಷದಲ್ಲಿ ಹೇಳ್ತೇನೆ, ಭಾಳ ವಿಸ್ತೃತವಾಗಿ ಹೇಳಕ್ಕೆ ಹೋಗಲ್ಲ. ಬಾಂಬೆ ಹೇಗೆ ಬ್ರಿಟಿಷರಿಗೆ ಸಿಕ್ತು ಅಂದರೆ ಆಗಿನ ಕಾಲದಲ್ಲಿ ಒಂದು ಲವ್ ಮ್ಯಾರೇಜ್ ಆಗಿತ್ತು. ನಾನು ಪ್ರತಿ ಸಾರಿ ಕ್ಲಾಸಲ್ಲಿ ಹೇಳ್ತೇನೆ, ನೀವೇ ಭಾಳ ಅಡ್ವಾನ್ಸ್ ಇದ್ದೀರಿ ಅಂತ ತಿಳ್ಕೊಬೇಡಿ, ನಿಮಗಿಂತ ಅಡ್ವಾನ್ಸು ಇತಿಹಾಸದಲ್ಲಿ ಜನಗಳಿದ್ದಾರೆ ಅಂತ. ಇಂಗ್ಲೆಂಡಿನ ರಾಜಕುಮಾರ, ಅವನ ಹೆಸರು ಚಾರ್ಲ್ಸ್ ಅಂತ, ದ ಬ್ರಿಟಿಷ್ ಪ್ರಿನ್ಸ್ ಚಾರ್ಲ್ಸ್. ಇವನು ಪೋರ್ಚುಗೀಸನ ರಾಜಕುಮಾರಿಯನ್ನು ಪ್ರೀತಿಸಿದ್ದ, ಅಂದರೆ ಲವ್ ಮಾಡಿದ್ದ. ಅವಳ ಹೆಸರು ಕ್ಯಾಥರೀನ್ ಅಂತ. ಈ ಹೆಸರುಗಳನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಕ್ಯಾಥರೀನ್ ಪೋರ್ಚುಗಲ್ಲಿನ ರಾಜಕುಮಾರಿ. ಚಾರ್ಲ್ಸ್ ಬಂದು ಇಂಗ್ಲೆಂಡಿನ ರಾಜಕುಮಾರ. ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸೊ ಇಂಗ್ಲೆಂಡಿನ ರಾಜಕುಮಾರ ಚಾರ್ಲ್ಸ್ ಪೋರ್ಚುಗಲ್ಲಿನ ರಾಜಕುಮಾರಿ ಕ್ಯಾಥರೀನ್ ಅವರನ್ನು ಪ್ರೀತಿಸಿದ್ದ. ದೇ ವೇರ್ ಇನ್ ಲವ್. ಸೊ ಅವರು ಒಂದು ಪ್ರೀತಿಯ ಒಂದು ಇದರಲ್ಲಿದ್ದರು, ಒಂದು ಏನು ಪ್ರೀತಿಸಿ ವಿವಾಹ ಆಗುವ ಹಂತಕ್ಕೆ ಅವರು ಬಂದಿದ್ದರು. ಇದನ್ನು ನಾನು ಯಾವ ಥರ ನಿಮಗೆ ತಮಾಷೆಯಾಗಿ ಹೇಳ್ತೀನಿ ಅಂದರೆ ಇಂಟರ್ನ್ಯಾಷನಲ್ ಲವ್ ಅಂತ ಹೇಳ್ತೀನಿ. ನೀವೆಲ್ಲ ಲೋಕಲ್ ಲವ್ ಮಾಡ್ತೀರಿ, ಸಪ್ತಾಪುರ, ಶ್ರೀನಗರ ಲವ್ ಮಾಡಿದರೆ ಇದು ಇಂಟರ್ನ್ಯಾಷನಲ್ ಲವ್ ಅಂತ ಹೇಳ್ತೀವಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರೀತಿ. ಯಾಕಂದರೆ ಪೋರ್ಚುಗಲ್ಲಿನ ಒಬ್ಬ ಯುವರಾಣಿಯನ್ನು ಇಂಗ್ಲೆಂಡಿನ ರಾಜಕುಮಾರ ಚಾರ್ಲ್ಸ್ ಲವ್ ಮಾಡಿರ್ತಾನೆ. ದಿಸ್ ಲವ್ ಎಂಡೆಡ್ ಇನ್ ಮ್ಯಾರೇಜ್. ಆಬ್ವಿಯಸ್ಲಿ ಪ್ರೀತಿ ಆದಮೇಲೆ ಮುಂದಿನ ಹೆಜ್ಜೆ ಮದುವೆ, ಕಲ್ಯಾಣ ಮಂಟಪ, ಛತ್ರ, ಅವೆಲ್ಲ ನಿಮಗೆ ಗೊತ್ತಿದೆ. ಸೊ ಮ್ಯಾರೇಜು ಆಯಿತು, ಅವರಿಬ್ಬರ ವಿವಾಹವೂ ಆಯಿತು. ಆ ವಿವಾಹದ ಸಮಯದಲ್ಲಿ ಏನಾಯಿತು, ಪೋರ್ಚುಗಲ್ಲಿನ ಅರಸ ಏನು ಹೇಳ್ತಾನೆ, ನನ್ನ ಮಗಳನ್ನು ನಿಮಗೆ ಕೊಡ್ತಾ ಇದ್ದೇನೆ, ನಾನು ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಮಾಡಿದ್ದೀನಿ ನಿಮಗೆ ಅಂತ. ನೋಡಿ, ಗಿಫ್ಟ್ ಕೊಡೋ ಕಲ್ಚರ್ ಎಷ್ಟು ಹಳೆಯದು ಅಂದರೆ ಇಲ್ಲಿಂದ ಶುರುವಾಗುತ್ತೆ. ನಾನು ಏನಾದರೂ ಉಡುಗೊರೆ ಕೊಡಬೇಕು ಅಂತ ಹೇಳಿದಾಗ ಬ್ರಿಟಿಷರು ಎಷ್ಟು ಬುದ್ಧಿವಂತರು ಅಂದರೆ, ನೀವು ಗಿಫ್ಟ್ ಕೊಡೋದೇ ಆದರೆ ನಮಗೆ ಬಾಂಬೆ ಪಟ್ಟಣವನ್ನು ಕೊಡಿ ಅಂತ ಹೇಳ್ತಾರೆ. ನೋಡಿ, ಎಲ್ಲಾದರೂ ಈ ಥರ ಗಿಫ್ಟ್ ತೊಗೊಂಡವ್ರನ್ನ ನೀವು ಕೇಳಿದ್ದೀರಾ? ನಾನಂತೂ ಕೇಳಿಲ್ಲ. ಬಾಂಬೆ ಸಿಟಿ ಏನಿದೆ ಇದನ್ನೇ ನಮಗೆ ಡೌರಿ, ಒಂಥರ ವರದಕ್ಷಿಣೆ ಗಿಫ್ಟ್ ಆಗಿ ಕೊಟ್ಟುಬಿಡಿ ಅಂತ ಹೇಳ್ತಾರೆ. ಯಾಕೆ ಆ ಸಮಯದಲ್ಲಿ ಬಾಂಬೆ ಏನಾಗಿತ್ತು, ಯಾರ ವಶದಲ್ಲಿತ್ತು? ಪೋರ್ಚುಗೀಸರ ವಶದಲ್ಲಿತ್ತು. ಬಾಂಬೆ ಬ್ರಿಟಿಷರ ಕೈಯಲ್ಲಿರಲಿಲ್ಲ, ಪೋರ್ಚುಗೀಸರ ವಶದಲ್ಲಿತ್ತು. ಆ ಬಾಂಬೆಯನ್ನು ಉಡುಗೊರೆಯಾಗಿ, ಗಿಫ್ಟ್ ಆಗಿ ನಮಗೆ ಬಿಟ್ಕೊಟ್ಬಿಡಿ, ಈ ಮದುವೆಯ ಉಡುಗೊರೆಯಾಗಿ ಅಂತ ಹೇಳಿದ್ದಕ್ಕೆ ಆ ಪೋರ್ಚುಗೀಸರ ಅರಸ ಏನು ಹೇಳ್ತಾನೆ, ಐ ಹ್ಯಾವ್ ಗಿವನ್ ಮೈ ಡಾಟರ್, ವಾಟ್ ಈಸ್ ರಾಂಗ್ ಇನ್ ನಾಟ್ ಗಿವಿಂಗ್ ಬಾಂಬೆ ಅಂತ ಹೇಳ್ತಾನೆ. ನನ್ನ ಮಗಳನ್ನೇ ನಿಮಗೆ ಕೊಟ್ಟ ಮೇಲೆ ಇನ್ನು ಆ ಬಾಂಬೆ ನಗರಕ್ಕೆ ನಾನು ಯಾಕೆ ತಲೆಕೆಡಿಸ್ಕೊಳ್ಳಿ, ತಗೊಂಡೋಗ್ರಿ ಅಂತ ಬಾಂಬೆಯನ್ನು ಗಿಫ್ಟ್ ಆಗಿ, ಫ್ರೀ ಆಗಿ ಬ್ರಿಟಿಷರಿಗೆ ಬಿಟ್ಟುಕೊಡ್ತಾನೆ. ಈಗ ನೆಕ್ಸ್ಟ್ ಪಾಯಿಂಟ್ ಗಮನ ಕೊಟ್ಟು ಕೇಳಿ.
ಗಿಫ್ಟ್ ಏನೋ ಬಂತು, ಬಟ್ ಗಿಫ್ಟ್ ಎಲ್ಲಿದೆ? ಇಂಡಿಯಾದಲ್ಲಿದೆ, ಭಾರತದಲ್ಲಿದೆ. ಗಿಫ್ಟ್ ತೊಗೊಂಡವನು ಲಂಡನ್ನಲ್ಲಿದ್ದಾನೆ, ಗಿಫ್ಟು ಭಾರತದಲ್ಲಿದೆ. ಹೌ ಟು ಯೂಸ್ ಇಟ್, ಇದನ್ನು ಯಾರು ಬಳಸಬೇಕು ಅಂತ ಕ್ವಶನ್ ಬಂದಾಗ ಅವರಿಗೆ ನೆನಪಾಯಿತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಹೇಗೂ ನಮ್ಮ ಜನ ವ್ಯಾಪಾರ ಮಾಡಲಿಕ್ಕೆ ಭಾರತಕ್ಕೆ ಹೋಗಿದ್ದಾರೆ, ಈ ಬಾಂಬೆಯನ್ನು ಇವರಿಗೆ ಕೊಟ್ಬಿಡೋಣ, ಈ ಬಾಂಬೆಯನ್ನು ಅವರಿಗೆ ಬಿಟ್ಕೊಟ್ಬಿಡೋಣ, ಯಾಕಂದರೆ ಹೇಗೂ ನಮ್ಮ ವ್ಯಾಪಾರಿಗಳಲ್ಲಿ ಹೋಗಿದ್ದಾರೆ, ಅಲ್ಲಿ ಅವರು ವ್ಯಾಪಾರ ಮಾಡಿಕೊಳ್ಳಿ ಅಂಥೇಳಿ ಬೈ 1662 ಇಸ್ವಿ ನೆನ್ಪಿಟ್ಕೊಳ್ಳಿ, 1662ರ ವೇಳೆಗೆ ಬಾಂಬೆ ನಗರವನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ಯಾರು ಬಿಟ್ಕೊಡ್ತಾರೆ? ಇಂಗ್ಲೆಂಡಿನ ರಾಜವಂಶ, ರಾಜಮನೆತನ ಅಂತ ಹೇಳ್ತೀವಿ, ರಾಯಲ್ ಹೌಸ್ ಆಫ್ ಇಂಗ್ಲೆಂಡ್ ಹ್ಯಾಂಡೆಡ್ ಓವರ್ ಬಾಂಬೆ ಟು ದ ಈಸ್ಟ್ ಇಂಡಿಯಾ ಕಂಪನಿ ಫಾರ್ ಟ್ರೇಡಿಂಗ್ ಪರ್ಪಸ್. ನೀವು ವ್ಯಾಪಾರ ಮಾಡಿರಿ ಅಂತ ಆ ನಗರವನ್ನು ಕೊಟ್ಟರು. ಸೊ ಹೀಗಾಗಿ ಬಾಂಬೆ ಯಾರಿಗೆ ಬಂತು? ಈಸ್ಟ್ ಇಂಡಿಯಾ ಕಂಪನಿಗೆ ಬಾಂಬೆ ಸಿಕ್ತು. ಬಾಂಬೆ ವಿಶೇಷತೆ ಏನು ಅಂದರೆ ಇಟ್ ಈಸ್ ಎ ನ್ಯಾಚುರಲ್ ಹಾರ್ಬರ್. ಅದನ್ನು ಮುಂದೆ ಜಾಗ್ರಫಿ ಸರ್ ನಿಮ್ಗೆ ಹೇಳ್ತಾರೆ. ನಮ್ಮ ದೇಶದ ಬಂದರುಗಳಲ್ಲಿ ಅತಿ ದೊಡ್ಡದಾದ ನೈಸರ್ಗಿಕ ಬಂದರು ಯಾವುದು ಅಂದರೆ ಮುಂಬೈ ಅಂತ ಹೇಳ್ತೀವಿ. ಅಂದರೆ ಅದು ಆರ್ಟಿಫಿಷಿಯಲ್ ಅಲ್ಲ, ನ್ಯಾಚುರಲ್ ಹಾರ್ಬರ್. ಅದು ಸ್ವಾಭಾವಿಕವಾದ ಬಂದರು, ಹಡಗುಗಳು ಬಂದು ನಿಲ್ಲುವುದಕ್ಕೆ, ಆ ವಸ್ತುಗಳನ್ನ ಲೋಡ್ ಮಾಡುವುದಕ್ಕೆ ತುಂಬ ಹೇಳಿ ಮಾಡಿಸಿದಂಥ ಸ್ಥಳ. ಆ ನ್ಯಾಚುರಲ್ ಹಾರ್ಬರ್ ಆದಂಥ ಮುಂಬೈ ಈಸ್ಟ್ ಇಂಡಿಯಾ ಕಂಪನಿಗೆ ಬರುತ್ತೆ. ಅಲ್ಲಿ ಏನು ಮಾಡ್ತಾರೆ ಬ್ರಿಟಿಷರು ಅಂದರೆ ತಮ್ಮ 2ನೇ ಕೋಟೆಯನ್ನು ಅಲ್ಲಿ ಕಟ್ತಾರೆ. ಅದಕ್ಕೆ ಸೇಂಟ್ ಜಾನ್ ಅಂತ ಹೆಸರು ಕೊಡ್ತಾರೆ. ಸೇಂಟ್ ಜಾನ್ ಅನ್ನುವಂಥ ಕೋಟೆಯನ್ನು ಅಲ್ಲಿ ನಿರ್ಮಾಣ ಮಾಡ್ತಾರೆ. ಯಾಕಂದರೆ ಈಗ ಅವ್ರದ್ದೇ ಜಾಗ, ಅವರ ದೇಶದವರೇ ಕೊಟ್ಟಿರೋದ್ರಿಂದ ನೀವು ಯಾರದೇ ಪರ್ಮಿಷನ್ ಕೇಳುವ ಅವಶ್ಯಕತೆ ಇಲ್ಲ. ಸೊ ದೇ ಬಿಲ್ಟ್ ಸೇಂಟ್ ಜಾನ್ ಫೋರ್ಟ್ ಇನ್ ಬಾಂಬೆ. ಆ ಮುಂಬೈಯಲ್ಲಿ ಆ ಸೇಂಟ್ ಜಾನ್, ಅದಕ್ಕೆ ಹೆಸರು, ಇವೆಲ್ಲ ಕ್ರೈಸ್ತ ಸಂತರ ಹೆಸರು. ಒಟ್ಟು ಕ್ರೈಸ್ತ ಧರ್ಮದಲ್ಲಿ 12 ಜನ ಸಂತರು ಬರ್ತಾರೆ. ಸೇಂಟ್ ಜಾನು, ಸೇಂಟ್ ಮಾರ್ಥಾಸು, ಸೇಂಟ್ ಫಿಲಿಪ್ಪು, ಆಮೇಲೆ ಸೇಂಟ್ ಅಕ್ವಿನಾಸು, ಸೇಂಟ್ ಅಗಸ್ಟೀನು, ಹಿಂಗೆ ಒಟ್ಟು 12 ಜನ ಯೇಸು ಕ್ರಿಸ್ತನ ಶಿಷ್ಯರು ಬರ್ತಾರೆ. ಆ ಹೆಸರುಗಳನ್ನೇ ಇಲ್ಲಿ ಇಡ್ತಾರೆ, ಸೇಂಟ್ ಜಾರ್ಜು. ಬಟ್ ಆ ಸೇಂಟ್ ಅನ್ನೋ ಹೆಸರನ್ನು ಮರಿಬೇಡ್ರಿ, ಟೈಟ್ಲ್ ಅದು. ಸೇಂಟ್ ಜಾನ್ ಅನ್ನುವ ಕೋಟೆಯನ್ನು ಅಲ್ಲಿ ಕಟ್ಬಿಟ್ಟು ಬಾಂಬೆಯಲ್ಲೂ ಕೂಡ ತಮ್ಮ ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ತಾರೆ. ಯಾವಾಗ? 1662ರಿಂದ. ಇನ್ನು ಲಾಸ್ಟ್ 3ನೇ ಘಟ್ಟಕ್ಕೆ ನಾವು ಬರ್ತಾ ಇದ್ದೀವಿ. ಬೈ 1700 ದೇ ಆರ್ ಗೋಯಿಂಗ್ ಟು ಎಂಟರ್ ಬೆಂಗಾಲ್. ಈಗ ಅವರ ಗಮನ ಬಂಗಾಳ ಪ್ರಾಂತ್ಯಕ್ಕೆ ತಿರುಗುತ್ತೆ. ಅಲ್ಲಿಯವರೆಗೆ ಅವರು ಬಂಗಾಳದ ಕಡೆಗೆ ಗಮನ ಕೊಟ್ಟಿರಲಿಲ್ಲ. ಈಗ ಬಂಗಾಳದ ಕಡೆಗೆ ಅವರು ದೃಷ್ಟಿ ಹೋಗುತ್ತೆ. ಕ್ರಿಸ್ತಶಕ 1700ರಲ್ಲಿ ಏನು ಮಾಡ್ತಾರೆ? ನಾವು ಎಲ್ಲ ಕಡೆಗೆ ವ್ಯಾಪಾರ ಕೇಂದ್ರ ಮಾಡೀವಿ, ಬಂಗಾಳದಲ್ಲೂ ಮಾಡಬೇಕು. ಯಾಕೆ? ಇಲ್ಲಿ ಬಂಗಾಳ ಅಂದಾಗ ನೀವು ಮುಖ್ಯವಾಗಿ ಏನು ನೆನ್ಪಿಟ್ಕೋಬೇಕು? ಬೇ ಆಫ್ ಬೆಂಗಾಲ್. ಆ ಜಾಗ್ರಫಿಯಲ್ಲಿ ನಿಮಗೆ ಗೊತ್ತಿದೆ ಅದರ ಮಹತ್ವ ಏನು. ಬಂಗಾಳ ಕೊಲ್ಲಿ ಅಂತ ಹೇಳ್ತೀವಿ, ಆಖಾತ ಬಂಗಾಳ ಕೊಲ್ಲಿ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇಲ್ಲಿಂದ ಹಡಗುಗಳ ಮೂಮೆಂಟಿಗೆ ಬಹಳ ಅನುಕೂಲ ಆಗುತ್ತೆ. ವಿಶೇಷವಾಗಿ ಏಷಿಯನ್ ರಾಷ್ಟ್ರಗಳಿಗೆ ಹೋಗಲಿಕ್ಕೆ ಬೇ ಆಫ್ ಬೆಂಗಾಲ್ ಬಹಳ ಹೇಳಿ ಮಾಡಿಸಿದಂಥದ್ದು. ಮತ್ತು ಆಗಿನ ಕಾಲದಲ್ಲಿ ಬಂಗಾಳ ಏನಾಗಿತ್ತು? ಶ್ರೀಮಂತವಾದ ಪ್ರಾಂತ್ಯ. ನೆನ್ಪಿಟ್ಕೊಳ್ಳಿ, ಬಹಳ ರಿಚ್ ಪ್ರಾಂತ್ಯ ಅಂತ ಹೇಳ್ತೀವಿ. ಶ್ರೀಮಂತವಾದ ಪ್ರಾಂತ್ಯ ಯಾವುದಾಗಿತ್ತು ಅಂದರೆ ಬಂಗಾಳ. ಬಂಗಾಳ ಬಿಟ್ಟರೆ 2ನೇ ದೊಡ್ಡ ಶ್ರೀಮಂತಿಕೆ ಪ್ರಾಂತ್ಯ ಯಾವುದು ಅಂದರೆ ನಮ್ಮ ಹೈದರಾಬಾದದ ನಿಜಾಮ. ಅವನು 2ನೇ ಸ್ಥಾನದಲ್ಲಿ. ಫಸ್ಟ್ ಸ್ಥಾನದಲ್ಲಿ ಬಂಗಾಳ ಇತ್ತು. ಸೊ ಆ ಬಂಗಾಳದಲ್ಲಿದ್ದಂಥ ಶ್ರೀಮಂತಿಕೆಯನ್ನು ನೋಡಿ ನಾವು ಏನಾದರೂ ಮಾಡಿ ಇಲ್ಲಿ ವ್ಯಾಪಾರ ಶುರು ಮಾಡಿದರೆ ನಮಗಿನ್ನೂ ಚೆನ್ನಾಗಿ ಆದಾಯ ಬರುತ್ತೆ ಅಂತ ಬ್ರಿಟಿಷರು ಯೋಚನೆ ಮಾಡಿ 1700ರಲ್ಲಿ ಅವರು ಬಂಗಾಳಕ್ಕೆ ಎಂಟ್ರಿ ಕೊಡ್ತಾರೆ, ಪ್ರವೇಶ ಕೊಡ್ತಾರೆ. ಈಗ ಒಂದು ಇಂಪಾರ್ಟೆಂಟ್ ಹೆಸರು ಹೇಳ್ತೀನಿ, ಎಲ್ಲರೂ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಜಾಬ್ ಚಾರ್ನೋಕ್ ಅನ್ನುವಂಥ ತಮ್ಮ ಪ್ರತಿನಿಧಿಯನ್ನು ಅವರು ಬಂಗಾಳಕ್ಕೆ ಕಳಿಸ್ತಾರೆ. ಅವನ ಹೆಸರು ಜಾಬ್ ಚಾರ್ನೋಕ್ ಅಂತ. ಹೀ ಈಸ್ ಕಾಲ್ಡ್ ದ ಫಾದರ್ ಆಫ್ ಕಲ್ಕತ್ತಾ ಸಿಟಿ, ಫೌಂಡರ್ ಆಫ್ ಕಲ್ಕತ್ತಾ ಸಿಟಿ ಅಂತ ಹೇಳ್ತೀವಿ. ಕಲ್ಕತ್ತಾ ನಗರವನ್ನು ಸ್ಟಾರ್ಟ್ ಮಾಡಿದ್ದೇ ಇವನು. ಕಲ್ಕತ್ತಾ ನಗರದ ಪಿತಾಮಹ ಅಥವಾ ನಗರದ ಸ್ಥಾಪಕ ಅಂತ ಹೇಳ್ತೀವಿ. ಆ ನಗರವನ್ನು ಸ್ಟಾರ್ಟ್ ಮಾಡಿದ್ದೇ ದಿಸ್ ಫೆಲೋ. ಅವನ ಹೆಸರು ಜಾಬ್ ಚಾರ್ನೋಕ್ ಅಂತ ಹೇಳ್ತೀವಿ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಅವನ ಹೆಸರು. ಕ್ರಿಸ್ತಶಕ 1700ರಲ್ಲಿ ಅವನು ಕಲ್ಕತ್ತಾ ಅನ್ನುವ ಹೆಸರು ಆಮೇಲೆ ಬರುತ್ತೆ, ನಿಮಗೆ ಅರ್ಥ ಆಗಲಿ ಅಂತ ಹೇಳಿದೆ ನಾನು ಅಷ್ಟೇ. ಅವಾಗಿನ್ನೂ ಅದನ್ನು ಕಲ್ಕತ್ತಾ ಅಂತ ಕಲಿತಿರಲಿಲ್ಲ. ಅದರ ಹೆಸರು ಏನಿತ್ತು? ಕಾಲಿಘಾಟ್ ಅಂತ ಕರಿತಿದ್ರು. ಅದರ ಹಳೆಯ ಹೆಸರು
ಕಾಳಿ ಘಾಟ. ಯಾಕಂದರೆ ಅಲ್ಲಿ ಕಾಳಿ ದೇವಿಯ ಒಂದು ಮಂದಿರ ಗುಡಿ ಇತ್ತು. ಘಾಟ್ ಅಂದರೆ ಸ್ನಾನ ಮಾಡುವ ಸ್ಥಳ, ನದಿಯ ದಂಡೆಗೆ ಸ್ನಾನ ಮಾಡುವ ಸ್ಥಳಕ್ಕೆ ಘಾಟ್ ಅಂತಾರೆ. ಅಲ್ಲಿ ಕಾಳಿ ದೇವಿಯ ಮಂದಿರ ಇದ್ದಿದ್ದರಿಂದ ಅದನ್ನು ಕಾಳಿ ಘಾಟ್ ಅಂತ ಹೇಳ್ತಾರೆ. ಓಕೆ, ಸೊ ರೈಟ್. ಸೊ ಆ ಕಾಳಿ ಘಾಟ್ ಅನ್ನುವ ಸ್ಥಳಕ್ಕೆ ಅವನು ಬಂದು ಏನು ಮಾಡ್ತಾನೆ, ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ತಾನೆ. ಮುಂದೆ ಇದೇ ಕಾಳಿ ಘಾಟ್ ಇದ್ದಿದ್ದು ಏನಾಗುತ್ತೆ, ಇಟ್ ಈಸ್ ಚೇಂಜ್ಡ್ ಇನ್ ಟು ಕಲ್ಕತ್ತಾ. ಮುಂದೆ ಅದರ ಹೆಸರು ಚೇಂಜ್ ಆಗುತ್ತೆ, ಕಲ್ಕತ್ತಾ ಅನ್ನುವ ಹೆಸರಿನೊಂದಿಗೆ ಅದು ಫೇಮಸ್ ಆಗುತ್ತೆ. ಇನ್ಫ್ಯಾಕ್ಟು ಬ್ರಿಟಿಷರಿಗೆ ಕಾಳಿ ಘಾಟ್ ಅಂತ ಉಚ್ಚಾರ ಮಾಡಲಿಕ್ಕೆ ಬರ್ತಿರ್ಲಿಲ್ಲ, ಅಂದರೆ ಅದನ್ನು ಪ್ರೊನೌನ್ಸ್ ಮಾಡಲಿಕ್ಕೆ ಬರ್ತಿರಲಿಲ್ಲ. ಸೊ ಕಾಳಿ ಘಾಟ್ ಇದ್ದಿದ್ದು ಮುಂದೆ ಕಲ್ಕತ್ತಾ ಅಂತ ಆಗುತ್ತೆ. ಆ ಸಮಯದಲ್ಲಿ ಅಲ್ಲಿ ಒಬ್ಬ ನವಾಬ ಇದ್ದ, ಅವನ ಹೆಸರು ನೋಟ್ ಮಾಡ್ಕೊಳ್ಳಿ. ದೆರ್ ವಾಸ್ ಅ ಲೋಕಲ್ ನವಾಬ್ ಇನ್ ಬೆಂಗಾಲ್ ಹೂ ಗೇವ್ ದ ಪರ್ಮಿಷನ್. ಸೊ ಅವನ ಹೆಸರು ಆಲಿವರ್ದಿ ಖಾನ್ ಅಂತ. ಅದು ನಾನು ಬೋರ್ಡ್ ಮೇಲೆ ಬರಿತಾ ಇದ್ದೀನಿ. ಆಲಿವರ್ದಿ ಖಾನ್ ಅನ್ನುವನು ಬಂಗಾಳದ ನವಾಬನಾಗಿದ್ದ. ಹಿ ವಾಸ್ ದ ನವಾಬ್ ಆಫ್ ಬೆಂಗಾಲ್ 1700 ಇಸ್ವಿಯಲ್ಲಿ. ಈ ಆಲಿವರ್ದಿ ಖಾನ್ ಏನು ಮಾಡ್ತಾನೆ, ಈಸ್ಟ್ ಇಂಡಿಯಾ ಕಂಪನಿಗೆ ಪರ್ಮಿಷನ್ ಕೊಡ್ತಾನೆ, ಅನುಮತಿ ಕೊಡ್ತಾನೆ, ನೀವು ವ್ಯಾಪಾರವನ್ನು ನಮ್ಮ ಪ್ರಾಂತ್ಯದಲ್ಲಿ ಮಾಡಬಹುದು ಅಂತ. ಇವನು ಅನುಮತಿ ಕೊಡಲಿಕ್ಕೆ ಕಾರಣ ಏನು ಅಂದರೆ, ಆ ಹಿಂದೆ ಒಂದು ಘಟನೆ ಹೇಳಿದೆ. 1615ರಲ್ಲಿ ಜಹಾಂಗೀರ್ ಚಕ್ರವರ್ತಿ ಅನುಮತಿ ಕೊಟ್ಟಿದ್ದ ಅಂತ ನಾನು ಆಗಲೇ ಹೇಳಿದೆ. ಆ ಲೆಟ್ರ್ ತೋರಿಸ್ಬಿಟ್ಟು ಮೊಘಲ್ ಚಕ್ರವರ್ತಿ ನಮಗೆ ಪರ್ಮಿಷನ್ ಕೊಟ್ಟಿದ್ದಾನೆ ಅಂತ ಹೇಳಿದ್ದಕ್ಕೆ, ಸಾಮಾನ್ಯವಾಗಿ ದೊಡ್ಡವರು ಪರ್ಮಿಷನ್ ಕೊಟ್ಟರೆ ಸಣ್ಣವರು ಓಕೆ ಅಂತ ಹೇಳ್ತಾರೆ. ಸೊ ಆಯ್ತಪ್ಪ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ಅನುಮತಿ ಕೊಟ್ಟರು. 1700ರಿಂದ 1740ರವರೆಗೆ ವ್ಯಾಪಾರ ಮುಂದುವರಿಸ್ತಾರೆ. ಇದು ಬಹಳ ಮುಖ್ಯವಾದ ಘಟ್ಟ. ಕೇವಲ ವ್ಯಾಪಾರ ಮತ್ತು ವಾಣಿಜ್ಯ ಬಿಟ್ಟರೆ ಬೇರೆ ಏನೂ ಮಾಡಲ್ಲ. ದೇ ಜಸ್ಟ್ ಫೋಕಸ್ಡ್ ಆನ್ ಟ್ರೇಡ್ ಆ್ಯಂಡ್ ಕಾಮರ್ಸ್. ಎಷ್ಟು ವರ್ಷ? 40 ವರ್ಷ. ನೆನ್ಪಿಟ್ಕೊಳ್ಳಿ, 1700ರಿಂದ 1740ವರೆಗೆ ಯಾವ ಯುದ್ಧಗಳಾಗಲಿಲ್ಲ, ಯಾವುದೇ ಸಮಸ್ಯೆಗಳಾಗಲಿಲ್ಲ. ಎವ್ರಿಥಿಂಗ್ ವಾಸ್ ಫೈನ್. ಅದಕ್ಕೆ ನಮ್ಮ ಇತಿಹಾಸಕಾರರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಇಟ್ ವಾಸ್ ಪೊಲಿಟಿಕಲ್ ಹನಿಮೂನ್ ಅಂತ ಹೇಳ್ತೀವಿ. ರಾಜಕೀಯವಾದ ಮಧುಚಂದ್ರ. ಅಂದರೆ ಅವರಿಗೂ ಜಗಳ ಇರಲಿಲ್ಲ, ನಮಗೂ ಜಗಳ ಇರಲಿಲ್ಲ. ಅವ್ರ ಪಾಡಿಗೆ ಅವರಿದ್ದರು, ನಮ್ಮ ಪಾಡಿಗೆ ನಾವಿದ್ವಿ. ಅದನ್ನು ಪೊಲಿಟಿಕಲ್ ಹನಿಮೂನ್ ಅಂತ ಹೇಳ್ತೀವಿ ನಾವು. ರಾಜಕೀಯ ಮಧುಚಂದ್ರ ಎಲ್ಲ ಚೆನ್ನಾಗಿತ್ತು, ಸಬ್ ಕುಚ್ ಅಚ್ಛಾ ಥಾ ಅಂತ ಹೇಳ್ತೀವಿ. ಸಮಸ್ಯೆ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 1742, 1742ರಲ್ಲಿ ಸಮಸ್ಯೆ ಬರುತ್ತೆ. ಸಮಸ್ಯೆ ಯಾಕೆ ಬರುತ್ತೆ ಅಂದರೆ, ಇವನ ಸಾವಾಯಿತು. ಅಲಿವರ್ದಿ ಖಾನ್ ಏನಿದ್ದ, ಇವನು ಸತ್ತೋದ. ದ ಡೆತ್ ಆಫ್ ಅಲಿವರ್ದಿ ಖಾನ್ 1742ರಲ್ಲಾಗುತ್ತೆ. ಅವನು ಸತ್ತೋದ್ಮೇಲೆ ಅವನ ಜಾಗದಲ್ಲಿ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ. ಅವನು ಸಿರಾಜುದ್ದೌಲಾ ಅಂತ, ಅವನ ಹೆಸರು ಮುಂದೆ ಸಿರಾಜುದ್ದೌಲಾ ಅಂತ. ಹಿ ವಾಸ್ ದಿ ಗ್ರ್ಯಾಂಡ್ ಸನ್ ಆಫ್ ಅಲಿವರ್ದಿ ಖಾನ್. ಅವನು ಅಧಿಕಾರಕ್ಕೆ ಬರೋದಕ್ಕೂ ಇಲ್ಲಿ ಕೆಲವೊಂದು ಬೆಳವಣಿಗೆಗಳು ನಮ್ಮ ದೇಶದಲ್ಲಿ ಆಗ್ತವೆ. ಮತ್ತು ಇದೇ ವೇಳೆಗೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಕೂಡ ಈಗ ನಮ್ಮ ಅಖಾಡವನ್ನು ಪ್ರವೇಶ ಮಾಡುತ್ತೆ. ಎಂಟ್ರಿ ಆಫ್ ಫ್ರೆಂಚ್ ಅಂತ ಹೇಳ್ತೀವಿ. ಫ್ರೆಂಚರು ಇಲ್ಲಿ ಪ್ರವೇಶವನ್ನು ಕೊಡ್ತಾರೆ. ಈಗ ಆ ಫ್ರೆಂಚರಿಗೂ ಮತ್ತು ಬ್ರಿಟಿಷರಿಗೂ ಏನಾಗುತ್ತೆ, ಕ್ಲಾಶ್ ಆಗುತ್ತೆ. ಹಿಂದಿಯಲ್ಲಿ ನಾವು ಒಂದು ಮಾತು ಹೇಳ್ತೀವಿ, ಏಕ್ ಹಿ ಜಂಗಲ್ ಮೇ ದೋ ಶೇರ್ ನಹಿ ರಹನಾ ಚಾಹಿಯೆ ಅಂತ ಹೇಳ್ತೀವಿ. ಒಂದೇ ಕಾಡಲ್ಲಿ 2 ಸಿಂಹ ಇರಬಾರ್ದು. ಸೊ ಈಗ ಆ ಫ್ರೆಂಚು ವರ್ಸಸ್ ಬ್ರಿಟಿಷ್ ಅವ್ರ ನಡುವೆ ಅಲ್ಲಿ ಘರ್ಷಣೆ ಸ್ಟಾರ್ಟ್ ಆಗುತ್ತೆ. ಅದನ್ನೇ ನಾವು ನಾಳಿನ ಮುಂದಿನ ಚರ್ಚೆಯಲ್ಲಿ ನಾನು ಅದಕ್ಕೆ ವಿವರಣೆ ಕೊಡ್ತೇನೆ. ಕರ್ನಾಟಿಕ್ ವಾರ್ಸ್ ಅಂತ ನಾವು ಅದನ್ನು ಕರಿತೀವಿ. ಅವ್ರ ನಡುವೆ 3 ಯುದ್ಧಗಳು ನಡೀತವೆ. ಆ ಯುದ್ಧಗಳು ಯಾಕಾಯಿತು, ಹೇಗಾಯಿತು, ಫ್ರೆಂಚರಿಗೂ ಬ್ರಿಟಿಷರಿಗೂ ಹೇಗೆ ಯುದ್ಧ ಆಯಿತು ಅನ್ನೋದನ್ನು ನಾನು ಮುಂದಿನ ಉಪನ್ಯಾಸದಲ್ಲಿ ನಿಮ್ಗೆ ಅದನ್ನು ವಿವರಿಸ್ತೇನೆ. ಅಲ್ಲಿ 3 ಯುದ್ಧಗಳಾಗ್ತವೆ. ಅದಾದ ನಂತರ ಮುಂದೆ ಬ್ರಿಟಿಷರು ಸಾಮ್ರಾಜ್ಯ ಸ್ಥಾಪನೆಯನ್ನು ಮಾಡ್ತಾರೆ. ಓಕೆ, ಸೊ ಅದರೊಂದಿಗೆ ಇವತ್ತಿನ ಚರ್ಚೆಯನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.